ಪ್ರಿಯ ವಿದ್ಯಾರ್ಥಿಗಳೇ, ಮಣಿಪಾಲ್ ಫೌಂಡೇಶನ್ ಇವರು ನಡೆಸಿಕೊಡುತ್ತಿರುವಂತಹ ಈ ಆನ್ಲೈನ್ ತರಗತಿಗಳಿಗೆ ಎಲ್ಲರಿಗೂ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೇನೆ. SSLC ಪರೀಕ್ಷೆಯನ್ನು ಬರೆಯುವಂತಹ ವಿದ್ಯಾರ್ಥಿಗಳಿಗೆ ರಿವಿಷನ್ ಮಾಡುವಂತಹ ಒಂದು ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೇವೆ ಹಿಂದಿನ ತರಗತಿಗಳಿಂದ. ಈಗಾಗಲೇ ಒಂದು ಪ್ರಶ್ನೆ ಪತ್ರಿಕೆ ಕರ್ನಾಟಕ ಪ್ರೌಢ ಶಿಕ್ಷಣ ಪರೀಕ್ಷಾ ಮಂಡಳಿಯವರು 2019-20ನೇ ಸಾಲಿನಲ್ಲಿ ನಡೆಸಿರುವಂತಹ ಪೂರ್ವ ಸಿದ್ಧತಾ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯನ್ನು ಎಲ್ಲ 37 ಪ್ರಶ್ನೆಗಳನ್ನು ನಾವು ಅಭ್ಯಾಸ ಮಾಡಿದ್ದೇವೆ. ಅದರಲ್ಲಿ ಕೊನೆಯ ಒಂದು ಪ್ರಶ್ನೆ ಬಾಕಿ ಇದೆ ವಿದ್ಯಾರ್ಥಿಗಳೇ. ಆ ಕೊನೆಯ ಪ್ರಶ್ನೆಯನ್ನು ಅಭ್ಯಾಸ ಮಾಡಿದ ನಂತರ ನಿಮ್ಗೆ ಇನ್ನೊಂದು ಈ ವರ್ಷಕ್ಕೋಸ್ಕರ ನಿಮ್ಗೆ ಪೂರ್ವ ಸಿದ್ಧತೆಗೋಸ್ಕರ ಮತ್ತೊಂದು ಪ್ರಶ್ನೆ ಪತ್ರಿಕೆ ನಾವು ರಿವಿಷನ್ ಮಾಡೋಣ. ಈಗ ಈ ಹಿಂದಿನ ತರಗತಿಗಳಲ್ಲಿ ಮಾಡಿರುವಂತಹ ಪ್ರಶ್ನೆ ಪತ್ರಿಕೆಯಲ್ಲಿರುವಂತಹ ಕೊನೆಯ ಪ್ರಶ್ನೆ 38ನೇ ಪ್ರಶ್ನೆಗೆ ಹೋಗೋಣ. ನೋಡಿ ವಿದ್ಯಾರ್ಥಿಗಳೇ, ಸ್ಕ್ರೀನ್ ಅಲ್ಲಿ ಬಂತು. ನಿಮ್ಗೆ ಗೊತ್ತಿರಬಹುದು, ಈ ವರ್ಷದಿಂದ 5 ಅಂಕದ ಪ್ರಶ್ನೆಯನ್ನು ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಕೊನೆಯ ಒಂದು ಪ್ರಶ್ನೆ 38ನೇ ಪ್ರಶ್ನೆ, ಅದು 5 ಅಂಕದ ಪ್ರಶ್ನೆಯಾಗಿರುತ್ತದೆ. ರೋಮನ್ ಅಂಕೆ 5. ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. 5 ಅಂಕದ ಪ್ರಶ್ನೆ ಬರ್ಕೊಳ್ಳಿ. ಒಂದು ಸಮಾಜ ಕಲ್ಯಾಣ ಸಂಸ್ಥೆಯು ನೆರೆ ಪರಿಹಾರ ಪೀಡಿತ ಜನರಿಗೆ ಕುಡಿಯುವ ನೀರನ್ನು ವಿತರಣೆ ಮಾಡಲು ನಿರ್ಧರಿಸಿ ಚಿತ್ರದಲ್ಲಿ ತೋರಿಸಿದಂತೆ ಒಟ್ಟು 4.2 ಮೀಟರ್ ಉದ್ದವುಳ್ಳ ಸಿಲಿಂಡರ್ ಆಕೃತಿಯ 2 ಬದಿಗಳಲ್ಲಿ ಅರ್ಧಗೋಳಗಳನ್ನು ಸೇರಿಸಿ ಸಿಲಿಂಡರಿನ ವೃತ್ತಪಾದದ ವ್ಯಾಸ ಮತ್ತು ಅರ್ಧಗೋಳಗಳ ವ್ಯಾಸ 1.2 ಮೀಟರ್ಗೆ ಸಮನಾಗಿರುವ ಟ್ಯಾಂಕರ್ನಲ್ಲಿ ಕುಡಿಯುವ ನೀರನ್ನು ತುಂಬಿ 60 ಜನ ನೆರೆ ಪೀಡಿತರಿಗೆ ಸಿಲಿಂಡರ್ ಆಕೃತಿಯ ಪಾತ್ರೆಯಲ್ಲಿ ತುಂಬಿ ಹಂಚಿದೆ. ಪ್ರತಿ ಪಾತ್ರೆಯ ವೃತ್ತಪಾದ ತ್ರಿಜ್ಯ 21 ಸೆಂಟಿಮೀಟರ್ ಮತ್ತು ಎತ್ತರ 50 ಸೆಂಟಿಮೀಟರ್ ಆಗಿರುತ್ತದೆ. ಕುಡಿಯುವ ನೀರನ್ನು ಹಂಚಿದ ನಂತರ ಟ್ಯಾಂಕರ್ನಲ್ಲಿ ಉಳಿಯುವ ನೀರಿನ ಪ್ರಮಾಣವನ್ನು ಲೀಟರ್ಗಳಲ್ಲಿ ಕಂಡುಹಿಡಿಯಿರಿ. ಪೈ ಬೆಲೆ 7.22 ಅಂತ ತಗೊಳ್ಬೇಕು. ನೋಡಿ ವಿದ್ಯಾರ್ಥಿಗಳೇ, ಅಲ್ಲಿ ಒಂದು ಚಿತ್ರ ಕೊಟ್ಟಿದ್ದಾರೆ. ಅದು ಟ್ಯಾಂಕರಿನ ಚಿತ್ರ. ಟ್ಯಾಂಕರ್ನ ಆಕೃತಿ ಹೇಗಿದೆ? ಟ್ಯಾಂಕರ್ನ ಆಕಾರ ನೋಡಿ ಚಿತ್ರದಲ್ಲಿ ಕೊಟ್ಟಿದ್ದಾರೆ. ಮಧ್ಯದಲ್ಲಿ ಸಿಲಿಂಡರ್ ಆಕೃತಿಯನ್ನು ಹೊಂದಿದೆ. ಆ ಸಿಲಿಂಡರ್ನ 2 ಬದಿಗಳಲ್ಲಿ ಅರ್ಧಗೋಳಗಳನ್ನು ಸೇರಿಸಿದ ಆಕೃತಿಯಲ್ಲಿ ಟ್ಯಾಂಕರ್ ಇದೆ. ಈ ಟ್ಯಾಂಕರ್ನಲ್ಲಿ ಫುಲ್ ನೀರಿದೆ. ನಮ್ಮ ಮೊದಲನೇ ಕೆಲಸ ಏನು ಅಂತ ಹೇಳಿದ್ರೆ, ಈ ಟ್ಯಾಂಕರಿನಲ್ಲಿ ಎಷ್ಟು ನೀರು ಇದೆ ಅಂತ ಕಂಡುಹಿಡಿಬೇಕು. ಅದನ್ನು ಕಂಡುಹಿಡಿಬೇಕಾದ್ರೆ ಈ ಟ್ಯಾಂಕರಿನ ಘನಫಲ ಅಂದರೆ ಸಿಲಿಂಡರಿನ ಘನಫಲ, ಮಧ್ಯದಲ್ಲಿ ಒಂದು ಸಿಲಿಂಡರ್ ಇದೆ ಅದರ ಘನಫಲ, ಮತ್ತು ಆ ಕಡೆ ಈ ಕಡೆ ಇರುವಂತಹ 2 ಅರ್ಧಗೋಳಗಳು ಅಂತ ಹೇಳಿದ್ರೆ ಒಂದು ಗೋಳ ಆಗ್ತದೆ. ಒಂದು ಗೋಳದ ಘನಫಲ, ಒಂದು ಸಿಲಿಂಡರಿನ ಘನಫಲ ಪ್ಲಸ್ ಒಂದು ಗೋಳದ ಘನಫಲ, ಇದೆರಡನ್ನು ಕಂಡು ಹಿಡಿದ್ರೆ ನಮ್ಗೆ ಆ ಟ್ಯಾಂಕರಿನಲ್ಲಿರುವ ಒಟ್ಟು ನೀರು ಎಷ್ಟು ಇದೆ ಅಂತ ಗೊತ್ತಾಗ್ತದೆ. ಇದು ನಮ್ಮ ಮೊದಲನೇ ಕೆಲಸ. ಈಗ ಈ ಟ್ಯಾಂಕರಿನಿಂದ ನೀರನ್ನು ಹಂಚ್ತಾ ಇದ್ದಾರೆ. ಹೇಗೆ ಹಂಚ್ತಾ ಇದ್ದಾರೆ ಅಂತ ಹೇಳಿದ್ರೆ, ಒಂದು ಸಣ್ಣ ಮಗ್ಗಿನಿಂದ ಆ ನೀರನ್ನು ತೆಗೆದು ಎಲ್ಲ ಜನರಿಗೆ ಕೊಡ್ತಾ ಇದ್ದಾರೆ. ಆ ಮಗ್ ಯಾವ ಆಕಾರದಲ್ಲಿದೆ ಅಂತ ಹೇಳಿದ್ರೆ, ಅದು ಸಿಲಿಂಡರ್ ಆಕೃತಿಯಲ್ಲಿದೆ. ಅಲ್ಲಿ ಕೊಟ್ಟಿದ್ದಾರೆ ನೋಡಿ. ನಿಮ್ಗೆ ಕನ್ಫ್ಯೂಸ್ ಆಗಬಾರ್ದಂತ ನಾನು ವಿವರಿಸಿ ಹೇಳ್ತಾ ಇದ್ದೇನೆ. ಸಿಲಿಂಡರ್ ಆಕೃತಿಯ ಪಾತ್ರೆ ಅಂದ್ರೆ ಮಗ್. ನಮ್ಗೆಲ್ಲ ಮಗ್ ಹೇಳಿದ್ರೆ ಚೆನ್ನಾಗಿ ಅರ್ಥ ಆಗ್ತದೆ. ಸಣ್ಣ ಮಗ್ಗಿನಿಂದ ಆ ಟ್ಯಾಂಕರ್ ನೀರು ತೆಗೆದು 60 ಜನರಿಗೆ ನೆರೆಪೀಡಿತರಿಗೆ ಕೊಡ್ತಾ ಇದ್ದಾರೆ. ಅಂದ್ರೆ ಆ ಮಗ್ಗಿನ ಘನಫಲ, ಆ ಸಣ್ಣ ಸಿಲಿಂಡರಿನ ಘನಫಲ ಎಷ್ಟು ಅಂತ ಕಂಡುಹಿಡಿಬೇಕು. ಆ ಮಗ್ಗಿನಲ್ಲಿ 60 ಜನರಿಗೆ ನೀರನ್ನು ಕೊಡ್ತಾರೆ ಅಂದ್ರೆ 60 ಸಲ ಘನಫಲ ಆಯ್ತು. ಆ ಮಗ್ಗಿನ ಘನಫಲವನ್ನು ಕಂಡುಹಿಡಿದು ಅದಕ್ಕೆ ನಾವು 60ರಿಂದ ಗುಣಿಸಬೇಕು. ಅಂದ್ರೆ ಅಷ್ಟು ನೀರು ಆ ಟ್ಯಾಂಕರ್ನಿಂದ ಖಾಲಿ ಆಯಿತು. ಈಗ ಉಳಿದ ನೀರಿನ ಘನಫಲ ಎಷ್ಟು ಅಂತ ಕಂಡುಹಿಡಿಬೇಕಾದ್ರೆ ನಾವು ಮೊದಲು ಟ್ಯಾಂಕರಿನ ಘನಫಲ ಕಂಡುಹಿಡಿದಿದ್ದೇವೆ. ಅದರಿಂದ ಈ 60 ಸಲ ಮಗ್ಗಿನ ಘನಫಲವನ್ನು ಕಳೆಯಬೇಕು. ನಿಮ್ಗೆ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತಾ ಇದ್ದೇನೆ. ನೋಡಿ ಅಲ್ಲಿ ಕೆಳಗೆ ಉತ್ತರ ನೋಡಿ. ಟ್ಯಾಂಕರಿನ ಘನಫಲ ಸಮ ಸಿಲಿಂಡರಿನ ಘನಫಲ ಪ್ಲಸ್ 2 ಅರ್ಧಗೋಳಗಳ ಘನಫಲ. ಸಿಲಿಂಡರಿನ ಘನಫಲ πr ವರ್ಗ h, ನಮ್ಗೆ ಸೂತ್ರ ಗೊತ್ತಲ್ಲಿ ಕೆಳಗೆ ಬರೆದಿದ್ದಾರೆ. πr ವರ್ಗ h ಪ್ಲಸ್ 1 ಅರ್ಧಗೋಳದ ಘನಫಲ 3/2 πr ಘನ. ಆದ್ರೆ ಇಲ್ಲಿ 2 ಅರ್ಧಗೋಳಗಳಿವೆ. 2 ಅರ್ಧಗೋಳ ಅಂತ ಹೇಳಿದ್ರೆ ಒಂದು ಗೋಳ ಅಂತ ನಾನು ಆಗ್ಲೇ ಹೇಳಿದ್ದೇನೆ. ಗೋಳದ ಘನಫಲ 3/4 πr ಘನ. ಹೀಗೆ ಟ್ಯಾಂಕರಿನ ಘನಫಲದ ಸೂತ್ರ ಹೇಗೆ ಆಗ್ತದೆ ಅಂತ ಹೇಳಿದ್ರೆ πr² h ಪ್ಲಸ್ 3/4 πr ಘನ ಆಯ್ತು. ಈ 2 ಪದಗಳಲ್ಲಿ ಪೈ ಸಾಮಾನ್ಯ ಅಪವರ್ತನ, r²
ವರ್ಗ ಕೂಡ ಸಾಮಾನ್ಯ ಅಪವರ್ತನ. ಅಲ್ಲಿ ಪ್ರಶ್ನೆಯಲ್ಲಿ ಕೊಟ್ಟಿದ್ದಾರೆ, ಈ ಟ್ಯಾಂಕರಿನಲ್ಲಿರುವಂತಹ ಸಿಲಿಂಡರಿನ ತ್ರಿಜ್ಯ, ಅರ್ಧಗೋಳದ ತ್ರಿಜ್ಯ, ಆ ಎರಡೂ ತ್ರಿಜ್ಯಗಳು ಸಮ ಅಂತ ಕೊಟ್ಟಿದ್ದಾರೆ. ಆದ್ದರಿಂದ ಆರ್ ವರ್ಗ ಕೂಡ ಸಾಮಾನ್ಯ ಅಪವರ್ತನ ಆಗ್ತದೆ. ಈ ಪೈ ಆರ್ ವರ್ಗ ಸಾಮಾನ್ಯ ಅಪವರ್ತನವನ್ನು ಹೊರಗೆ ಬರೆದ್ರೆ ಬ್ರಾಕೆಟ್ ನಲ್ಲಿ ನೋಡಿ, ಮೊದಲನೇ ಪದದಲ್ಲಿ ಪೈ ಆರ್ ಸ್ಕ್ವೇರ್ ಎಚ್ ಇದೆ, ಪೈ ಆರ್ ಸ್ಕ್ವೇರ್ ಹೊರಗೆ ಬರೆದಿದ್ದೇವೆ, ಎಚ್ ಅನ್ನು ಬ್ರಾಕೆಟಿನ ಒಳಗೆ ಬರಿಬೇಕು. ಪ್ಲಸ್ ಎರಡನೇ ಪದದಲ್ಲಿ 3/4 ಪೈ ಆರ್ ಘನ ಇದೆ. ಪೈ ಆರ್ ಘನವನ್ನು ನಾವು ಪೈ ಆರ್ ವರ್ಗ ಗುಣಿಸು ಆರ್ ಅಂತ ಭಾವಿಸಿದ್ರೆ ಪೈ ಆರ್ ವರ್ಗ ಬ್ರಾಕೆಟಿನ ಹೊರಗೆ ಇದೆ, ಬ್ರಾಕೆಟಿನ ಒಳಗೆ 3/4 ಆರ್ ಅಷ್ಟೇ ಉಳಿತದೆ. ಈಗ ಬೆಲೆಗಳನ್ನು ಆದೇಶಿಸಬೇಕು. ಬ್ರಾಕೆಟ್ನ ಹೊರಗೆ ಪೈ ಆರ್ ಸ್ಕ್ವೇರ್ ಇದೆ, 7/22 ಗುಣಿಸು ಆರ್ ನ ಬೆಲೆಯಲ್ಲಿ ಕೊಟ್ಟಿದ್ದಾರೆ. ಸ್ವಲ್ಪ ಮೇಲೆ ಹೋಗಿ ಪ್ರಶ್ನೆ ನೋಡುವ, ಎಷ್ಟು ಕೊಟ್ಟಿದ್ದಾರೆ ಅಲ್ಲಿ? 4.2 ಮೀಟರ್ ಉದ್ದವುಳ್ಳ ಸರಿ ವ್ಯಾಸ ಕೊಟ್ಟಿದ್ದಾರೆ. ವ್ಯಾಸ ನೋಡಿ 1.2 ಮೀಟರ್ ಅಂತ ಕೊಟ್ಟಿದ್ದಾರೆ. ವ್ಯಾಸ 1.2 ಮೀಟರ್ ಆದ್ರೆ ತ್ರಿಜ್ಯ ಅದರ ಅರ್ಧ ಅಂತ ನಮ್ಗೆ ಗೊತ್ತು, 0.6 ಮೀಟರ್ ಆಗ್ತದೆ. ಸರಿ, ಕೆಳಗೋಗಿ ನೋಡಿ, ಆರ್ ಸ್ಕ್ವೇರ್ ಇದ್ದಲ್ಲಿ ಆರ್ ಸ್ಕ್ವೇರ್ ಅಂದ್ರೆ ಆರ್ ಗುಣಿಸು ಆರ್, 7/22 ಪೈ ಬೆಲೆ ಹಾಕಿದ್ದೇವೆ. ಅದರ ನಂತರ ಗುಣಿಸು 0.6 ಗುಣಿಸು 0.6, ಯಾಕಂದ್ರೆ ತ್ರಿಜ್ಯ 0.6 ಇದೆ, ಆರ್ ವರ್ಗ ಇದೆ, 2 ಸಲ ಬರೆದಿದ್ದೇವೆ. ಬ್ರಾಕೆಟ್ ನಲ್ಲಿ ಹೆಚ್ಚಿನ ಬೆಲೆ 3 ಮೀಟರ್. 3 ಮೀಟರ್ ಸರಿ, 3 ಮೀಟರ್. ಹೇಗೆ 3 ಮೀಟರ್ ಅಂತ ಹೇಳ್ತೇನೆ ನಾನು ನಿಮ್ಗೆ, ಪ್ರಶ್ನೆಯಲ್ಲಿ ಕೊಡ್ಲಿಲ್ಲ ಅದನ್ನು ನೋಡಿ. ಸಿಲಿಂಡರ್ ಟ್ಯಾಂಕರ್ ನಲ್ಲಿ ಒಂದು ತುದಿಯಿಂದ ಮತ್ತೊಂದು ತುದಿಗೆ 4.2 ಮೀಟರ್ ಆಗ್ತದೆ. ಚಿತ್ರದಲ್ಲಿ ಕೊಟ್ಟಿದ್ದಾರೆ ನೋಡಿ, 4.2 ಮೀಟರ್. ಈ 4.2 ಮೀಟರ್ ಅಂತ ಹೇಳಿದ್ರೆ ಆ ಕಡೆಯ ಒಂದು ಅರ್ಧಗೋಳ, ಈ ಕಡೆಯ ಒಂದು ಅರ್ಧಗೋಳ, ಅದರ ತ್ರಿಜ್ಯವನ್ನು ಲೆಸ್ ಮಾಡಬೇಕು, ಕಳಿಬೇಕು. ತ್ರಿಜ್ಯ ಎಷ್ಟು? 0.6. ಒಂದು ಬದಿಯಲ್ಲಿ 0.6 ಅನ್ನು ಕಳಿಬೇಕು, ಮತ್ತೊಂದು ಬದಿಯಲ್ಲಿ ಕೂಡ 0.6 ಅನ್ನು ಕಳಿಬೇಕು. ಅಂದ್ರೆ 4.2 ರಿಂದ 0.6 0.6 ಅಂದ್ರೆ 1.2 ಅನ್ನು ಕಳಿಬೇಕು. ಆಗ ಮಧ್ಯದಲ್ಲಿರುವ ಸಿಲಿಂಡರಿನ ಉದ್ದ ಮಾತ್ರ ಎಷ್ಟು ಅಂತ ಗೊತ್ತಾಗ್ತದೆ. ಅಲ್ಲಿ ಸಿಲಿಂಡರಿನ ಉದ್ದ 3 ಮೀಟರ್, ಆ ಕಡೆ ಈ ಕಡೆ 0.6 0.6 ತ್ರಿಜ್ಯ ಇದೆ, ಒಟ್ಟು ಸೇರಿಸಿದ್ರೆ 4.2 ಆಗ್ತದೆ. ಈಗ ಇಲ್ಲಿ ಎಚ್ ಅಂದ್ರೆ ಸಿಲಿಂಡರಿನ ಉದ್ದ ಮಾತ್ರ, ಸಿಲಿಂಡರಿನ ಎತ್ತರ ಉದ್ದ ಎರಡು ಒಂದೇ, ಅದು 3 ಅಂತ ಹಾಕಿದ್ದೇವೆ. ಪ್ಲಸ್ 3/4 ಹಾಗೆ ಇದೆ, ಗುಣಿಸು ಪುನಃ ಅಲ್ಲಿ ಆರ್ ಇದೆ, 0.6 ಅಂತ ಹಾಕಿದ್ದೇವೆ. ಸಮ 7/22, 0.6 0.6 ಗುಣಿಸಿದ್ರೆ 0.36 ಆಗ್ತದೆ. ಮತ್ತು ಬ್ರಾಕೆಟ್ ನ ಒಳಗೆ ಮೊದಲನೇ ಪದ 3 ಹಾಗೆ ಇರಲಿ, ಎರಡನೇ ಪದ 3 ಈಗ 0.6ಕ್ಕೆ 3ರಿಂದ ಭಾಗಿಸಿದ್ರೆ ಅದು 0.2 ಆಗ್ತದೆ, ಮತ್ತು 0.2ಕ್ಕೆ 4ರಿಂದ ಗುಣಿಸಿದ್ರೆ 0.8 ಆಗ್ತದೆ. 3 ಮತ್ತು 0.8 ಅನ್ನು ಕೂಡಿಸಿದರೆ 3.8 ಆಗುತ್ತದೆ. ಮತ್ತೊಮ್ಮೆ ಹೇಳ್ತೇನೆ ನಾನು, ಬ್ರಾಕೆಟ್ ನ ಒಳಗೆ 3 0.6ಕ್ಕೆ 3ರಿಂದ ಭಾಗಿಸಿದ್ರೆ 0.2 ಆಗ್ತದೆ. ಆ 0.2 ಅನ್ನು 4ಕ್ಕೆ ಗುಣಿಸಿದ್ರೆ 0.8 ಆಗ್ತದೆ. 3 ಮತ್ತು 0.8 ಕೂಡಿಸಿದ್ರೆ ಅದು 3.8 ಆಯಿತು. ಬ್ರಾಕೆಟ್ ನಲ್ಲಿ 3.8 ಬರೆದಿದ್ದಾರೆ. ಇದನ್ನೆಲ್ಲ ನೀವು ಸರಳೀಕರಿಸಬೇಕು. ಏನ್ ಮಾಡಬೇಕು ಅಂತ ಹೇಳಿದ್ರೆ 22 ಮತ್ತು 0.36 ಅನ್ನು ಗುಣಿಸಬೇಕು. ಆ ಗುಣಲಬ್ಧಕ್ಕೆ ಪುನಃ 3.8 ರಿಂದ ಗುಣಿಸಬೇಕು. ಇನ್ನೊಮ್ಮೆ 3 ಸಂಖ್ಯೆಗಳನ್ನು ಗುಣಿಸಬೇಕು. ಯಾವ್ದು ಗುಣಿಸಬೇಕು? 22 ಗುಣಿಸು 0.36 ಗುಣಿಸು 3.8. ಚೆನ್ನಾಗಿ ಗುಣಾಕಾರ ಗೊತ್ತಿರಬೇಕು. ಈ 3 ಸಂಖ್ಯೆಗಳನ್ನು ಗುಣಿಸಿ ಆದ ನಂತರ ಸಿಗುವಂತಹ ಗುಣಲಬ್ಧಕ್ಕೆ 7ರಿಂದ ಭಾಗಿಸಬೇಕು, ದೀರ್ಘ ಭಾಗಾಕಾರ ಮಾಡಬೇಕು. ದೀರ್ಘ ಭಾಗಾಕಾರ ಮಾಡುವಾಗ ನೀವು ಅದು ಏನಂತ ಹೇಳಿದ್ರೆ ಆವರ್ತ ದಶಮಾಂಶ ಆಗ್ತದೆ. ನಾವು 3 ದಶಮಾಂಶಗಳಿಗೆ ಸ್ಟಾಪ್ ಮಾಡಿದ್ದೇವೆ. ಅದನ್ನು 4.299 ಘನ ಮೀಟರ್ ಅಂದ್ರೆ ಹೆಚ್ಚು ಕಡಿಮೆ 4.3 ಲೀಟರ್, 4.3 ಘನ ಮೀಟರ್, 4.3 ಘನ ಮೀಟರ್ ನೀರು ಆ ಇಡೀ ಟ್ಯಾಂಕರ್ ನಲ್ಲಿ ಉಂಟು. ಈಗ ಆಗ್ಲೇ ಹೇಳಿದೆ ನಾನು, ಈ ಟ್ಯಾಂಕರ್ ನಿಂದ ನೀರನ್ನು ಹೊರಗೆ ತೆಗೆದು ಕೊಡ್ತಾ ಇದ್ದಾರೆ. ಯಾವುದ್ರಲ್ಲಿ ತೆಗೆದು ಕೊಡ್ತಾ ಇದ್ದಾರೆ? ಸಣ್ಣ ಮಗ್ಗಿನಲ್ಲಿ ತೆಗೆದು ಕೊಡ್ತಾ ಇದ್ದಾರೆ. ಮಗ್ ಅಂದ್ರೆ ಅದು ಕೂಡ ಸಿಲಿಂಡರ್ ಆಕೃತಿಯಲ್ಲಿದೆ. ಆ ಮಗ್ಗಿನಿಂದ 60 ಸಲ ನೀರನ್ನು ತೆಗೆತಾ ಇದ್ದಾರೆ. ಆದ್ದರಿಂದ ಮಗ್ಗಿನ ಘನಫಲಕ್ಕೆ 60ರಿಂದ ಗುಣಿಸಬೇಕು. ಮಗ್ಗು ಕೂಡ ಸಿಲಿಂಡರ್ ಆಕೃತಿಯಲ್ಲಿರುವ ಕಾರಣ ಅದೇ ಸೂತ್ರ, ಪೈ ಆರ್ ಸ್ಕ್ವೇರ್ ಎಚ್, ಸಿಲಿಂಡರ್ನ ಘನಫಲ ಕಂಡುಹಿಡಿಯುವ ಸೂತ್ರ, ಮತ್ತು ಅದಕ್ಕೆ 60ರಿಂದ ಗುಣಿಸಬೇಕು. ಸರಿ, ಅಲ್ಲಿ ಮಾಡಿದಾರೆ ನೋಡಿ. ನೆಕ್ಸ್ಟ್ ಸ್ಟೆಪ್ ನಲ್ಲಿ 60 ಗುಣಿಸು ಪೈ ಬೆಲೆ 7/22 ಹಾಕಿದ್ದಾರೆ, ಗುಣಿಸು ಇಲ್ಲಿ ಆರ್ ಅಂದ್ರೆ 21 ಮೀಟರ್ ಅಲ್ಲ ವಿದ್ಯಾರ್ಥಿಗಳೇ, 21 ಸೆಂಟಿಮೀಟರ್. ನೆನ್ಪಿಟ್ಕೊಳ್ಳಿ, ಮಗ್ಗು ಸಣ್ಣ ಮೀಟರ್ ಆಗುದಿಲ್ಲ, ಅದು 21 ಸೆಂಟಿಮೀಟರ್. ಕೆಳಗೋಗಿ ಆರ್ ಸ್ಕ್ವೇರ್ ಅಂದ್ರೆ 21 ಗುಣಿಸು 21 ಗುಣಿಸು ಎಚ್ ಅಂದ್ರೆ ಮಗ್ಗಿನ ಎತ್ತರ 50 ಸೆಂಟಿಮೀಟರ್.
ಗುಣಿಸು 50 ಮಾಡಿದ್ದಾರೆ. ಇದನ್ನೆಲ್ಲ ಸರಳೀಕರಿಸಿದ್ದಾರೆ. ಅಲ್ಲಿ ಯಾವುದು ಕೂಡ 7ರಿಂದ ಭಾಗಿಸಿ ಹೋಗುವಂತ ಸಂಖ್ಯೆ ಇಲ್ಲ. ಇದೆ 441ಕ್ಕೆ ಭಾಗಿಸಬಹುದು ಅಂತ ಕಾಣ್ತದೆ. 441ಕ್ಕೆ 7ರಿಂದ ಭಾಗಿಸಲಿಕ್ಕೆ ಆಗ್ತದೆ. 7 6 42, 21 7 3 63 ಸಲ ಹೋಗ್ತದೆ. 7ರಿಂದ 441ಕ್ಕೆ ಭಾಗಿಸಿದ್ರೆ ಅದು 63 ಆಗ್ತದೆ. ಅಲ್ಲಿಗೆ 4 ಸಂಖ್ಯೆಗಳು 60 ಗುಣಿಸು 22 ಗುಣಿಸು 63. 441ಕ್ಕೆ 7ರಿಂದ ಭಾಗಿಸಿದ್ರೆ 63 ಗುಣಿಸು 50. ಈ 4 ಸಂಖ್ಯೆಗಳನ್ನು ಗುಣಿಸಿದ್ದಾರೆ ನೋಡಿ. ಗುಣಿಸಿದ್ದಾಗ ಎಷ್ಟು ಸಿಕ್ಕಿತು? 4,15,800 ಘನ ಸೆಂಟಿಮೀಟರ್ ಅದು. ಈಗ ಘನ ಸೆಂಟಿಮೀಟರ್ನು ಘನ ಮೀಟರ್ ಮಾಡಬೇಕಾದ್ರೆ ನಾವು ಎಷ್ಟರಿಂದ ಭಾಗಿಸಬೇಕು? 10 ಲಕ್ಷದಿಂದ ಭಾಗಿಸಬೇಕು. 4 ಲಕ್ಷದ 2 0 100 100 100 2 4 6 ಹೌದು 10 ಲಕ್ಷದಿಂದ ಭಾಗಿಸಬೇಕು. 2 4 6 ಅಲ್ಲಿ ತಪ್ಪಿದೆ ಕಾಣ್ತದೆ, ನೋಡೋಣ. ಸರಿ, 4,15,800 ಘನ ಸೆಂಟಿಮೀಟರ್. ಇದನ್ನು ಘನ ಮೀಟರ್ಗೆ ಪರಿವರ್ತನೆ ಮಾಡಿದ್ದಾರೆ. 4.158 ಘನ ಮೀಟರ್ ಆಯಿತು. ಈಗ ಈ ಮಗ್ಗಿನ ಘನಫಲ ಅಂದ್ರೆ 60 ಸಲ ನೀರನ್ನು ತೆಗೆದಿದ್ದಾರೆ. ಅಷ್ಟು ನೀರನ್ನು ಕಳಿಬೇಕು. ಯಾವುದರಿಂದ? ಟ್ಯಾಂಕರಿನ ಘನಫಲದಿಂದ ಕಳಿಬೇಕು. ಕುಡಿಯುವ ನೀರನ್ನು ಹಂಚಿದ ನಂತರ ಟ್ಯಾಂಕರಿನಲ್ಲಿ ಉಳಿಯುವ ನೀರಿನ ಪ್ರಮಾಣ 4.299. ಅದು ಟ್ಯಾಂಕರಿನಲ್ಲಿ ಇದ್ದಂತಹ ನೀರು. ಈಗ ತೆಗೆದ ನೀರು ಎಷ್ಟು ಅಂತ ಹೇಳಿದ್ರೆ 4.158 ಕಳೆದರೆ ಉಳಿಯುವಂಥದ್ದು 0.141 ಘನ ಮೀಟರ್. ಅಂದ್ರೆ ಅದನ್ನು ಲೀಟರಿಗೆ ಪರಿವರ್ತಿಸಿದರೆ 141 ಲೀಟರ್ ಆಗ್ತದೆ. 141 ಲೀಟರ್ ನೀರಲ್ಲಿ ಉಳಿದಿದೆ. 4,299 ಲೀಟರ್ ಇತ್ತು. ಅದರಿಂದ 4,158 ಲೀಟರ್ ಅನ್ನು ತೆಗೆದಿದ್ದೇವೆ. ಉಳಿದದು 141 ಲೀಟರ್. ಹೀಗೆ 2019-20 ಸಾಲಿನಲ್ಲಿ ಕರ್ನಾಟಕ ಪ್ರೌಢ ಶಿಕ್ಷಣ ಪರೀಕ್ಷಾ ಮಂಡಳಿಯವರು ನಡೆಸಿರುವಂತಹ ಪೂರ್ವ ಸಿದ್ಧತಾ ಪರೀಕ್ಷೆಯ ಎಲ್ಲ ಪ್ರಶ್ನೆಗಳನ್ನು ನಾವು ವಿವರವಾಗಿ 3 ತರಗತಿಗಳಲ್ಲಿ ಭಾಗ ಮಾಡಿ ಕಲ್ತಿದ್ದೇವೆ. ಒಂದು ಪ್ರಶ್ನೆ ಉಳಿದಿತ್ತು, ಇವತ್ತು ಅದನ್ನು ಕಂಪ್ಲೀಟ್ ಮಾಡಿದ್ದೇವೆ. ವಿದ್ಯಾರ್ಥಿಗಳೇ, ಶಿಕ್ಷಕರೇ ತಯಾರಿಸಿರುವಂತಹ ಈ ವರ್ಷದ ಒಂದು ವಿಶೇಷವಾದಂತಹ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ಇದೆ. ಖಂಡಿತವಾಗಿ ಒಳ್ಳೆಯ ಪ್ರಶ್ನೆಗಳಿವೆ. ಸ್ಟ್ಯಾಂಡರ್ಡ್ ಕ್ವಶನ್ ಪೇಪರ್ ಒಂದು ನಮ್ಮ ಶಿಕ್ಷಕರೆಲ್ಲ ಸೇರಿಸಿ ಮಾಡಿದ್ದಾರೆ. ಅದನ್ನು ಈಗ ರಿವಿಷನ್ ಮಾಡೋಣ. ಖಂಡಿತವಾಗಿ ನಿಮಗೆ ಅದರಿಂದ ಲಾಭ ಸಿಗ್ತದೆ ಅನ್ನುವಂತಹ ಉದ್ದೇಶವನ್ನು ಮಾಡ್ತಾ ಇದ್ದೇನೆ. ಈಗ ಸ್ಕ್ರೀನ್ ನಲ್ಲಿ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ಬರ್ತದೆ. ಖಂಡಿತ ಈ ಪ್ರಶ್ನೆ ಪತ್ರಿಕೆ ನಿಮ್ಮ ಬಳಿ ಇಲ್ಲ, ನೀವು ಪ್ರಶ್ನೆಗಳನ್ನು ಬರ್ಕೊಳ್ಬೇಕಾಗ್ತದೆ. ನಾನು ಸ್ಲೋಲಿ ಪ್ರಶ್ನೆಯನ್ನು ಓದಿ ಹೇಳ್ತೇನೆ. ಆ ಪ್ರಶ್ನೆಯ ಕೆಳಗೆ ಉತ್ತರ ಕೂಡ ಇದೆ. ನೀವು ಪ್ರಶ್ನೆ ಉತ್ತರಗಳನ್ನು ಬರ್ಕೊಳ್ತಾ ಹೋಗಿ. ಅದರ ಜೊತೆಗೆ ನಾನು ಹೇಳುವ ಮಾತುಗಳು ಕೂಡ ನಿಮ್ಮ ಕಿವಿ ಮೇಲೆ ಬೀಳ್ತಾ ಇರಲಿ. ಬರ್ಕೊಳ್ತಾ ನಾನು ಹೇಳುವ ಮಾತುಗಳನ್ನು ಕೂಡ ಕೇಳಿಸಿಕೊಳ್ಳಿ. ಈಗ ಸ್ಕ್ರೀನ್ ನಲ್ಲಿ ಮಾದರಿ ಪ್ರಶ್ನೆ ಪತ್ರಿಕೆ ಬಂದಿದೆ, ನೋಡಿ ವಿದ್ಯಾರ್ಥಿಗಳೇ. SSLC ಮಾದರಿ ಪ್ರಶ್ನೆ ಪತ್ರಿಕೆ 2020. ವಿಶೇಷವಾಗಿ ಈ ವರ್ಷ SSLC ಪರೀಕ್ಷೆ ಬರೆಯುವಂತಹ ವಿದ್ಯಾರ್ಥಿಗಳಿಗೆ ಎಲ್ಲಾ ಶಿಕ್ಷಕರು ಸೇರಿಸಿ ಮಾಡಿರುವಂತಹ ಒಂದು ವಿಶೇಷವಾದ ಪ್ರಶ್ನೆ ಪತ್ರಿಕೆ. ವಿಷಯ ಗಣಿತ. ಗಣಿತದ ವಿಷಯ ಸಂಕೇತ ಸಂಖ್ಯೆ ನಿಮಗೆ ಗೊತ್ತಿರಬೇಕು. 81K ಅಂತ ಇರುತ್ತದೆ ಕನ್ನಡ ಮಾಧ್ಯಮದವರಿಗೆ. ಇಂಗ್ಲಿಷ್ ಮಾಧ್ಯಮ ಆದರೆ 81E ಅಂತ ಇರುತ್ತದೆ. ಒಟ್ಟಿಗೆ ನಿಮ್ಗೆ ಗೊತ್ತು, ಪ್ರಶ್ನೆಗಳ ಸಂಖ್ಯೆ 38 ಇರುತ್ತದೆ. ಗರಿಷ್ಠ ಅಂಕಗಳು 80 ಮಾರ್ಕು. ಮತ್ತು ಸಮಯ ಈ ವರ್ಷ 15 ನಿಮಿಷ ಹೆಚ್ಚು ಮಾಡಿದ್ದಾರೆ. ಕಳೆದ ವರ್ಷ 3 ಗಂಟೆ ಅವಧಿ ಇತ್ತು. ಈ ವರ್ಷ 3 ಗಂಟೆ 15 ನಿಮಿಷ ಮಾಡಿದ್ದಾರೆ. ಕಾರಣ ಏನು ಅಂತ ಹೇಳಿದರೆ, ಈ ವರ್ಷ 3 ಅಂಕದ ಪ್ರಶ್ನೆಗಳ ಸಂಖ್ಯೆ ಜಾಸ್ತಿ ಆಗಿದೆ. ಕಳೆದ ವರ್ಷ 3 ಅಂಕದ ಪ್ರಶ್ನೆ 6 ಇತ್ತು. ಈ ವರ್ಷ 3 ಅಂಕದ 9 ಪ್ರಶ್ನೆಗಳನ್ನು ಮಾಡಿದ್ದಾರೆ. ಆಮೇಲೆ ಪ್ರಪ್ರಥಮ ಬಾರಿಗೆ 5 ಅಂಕದ ಪ್ರಶ್ನೆಯನ್ನು ಕೊಟ್ಟಿದ್ದಾರೆ. ಹೀಗೆ ದೀರ್ಘ ಉತ್ತರ ಬರೆಯುವಂತಹ ಪ್ರಶ್ನೆಗಳ ಸಂಖ್ಯೆ ಹೆಚ್ಚು ಇರುವ ಕಾರಣ ವಿದ್ಯಾರ್ಥಿಗಳಿಗೆ 15 ನಿಮಿಷ ಹೆಚ್ಚು ಮಾಡಿ ಕೊಟ್ಟಿದ್ದಾರೆ. ನಿಮ್ಗೊತ್ತು, ಮೊದಲನೇ ರೋಮನ್ ಅಂಕೆಯಲ್ಲಿ ನಮಗೆ ಮಲ್ಟಿಪಲ್ ಚಾಯ್ಸ್ ಪ್ರಶ್ನೆಗಳು, ಬಹು ಆಯ್ಕೆ ಪ್ರಶ್ನೆಗಳು ಇವೆ. 8 ಬಹು ಆಯ್ಕೆ ಪ್ರಶ್ನೆಗಳನ್ನು ಕೊಡ್ತಾರೆ. ಪ್ರತಿಯೊಂದಕ್ಕೆ 1 ಮಾರ್ಕು. ಒಂದು ಪ್ರಶ್ನೆ ಅಥವಾ ಕಾಂಡ ಇರ್ತದೆ ಅಥವಾ ಅಪೂರ್ಣ ಹೇಳಿಕೆ ಇರ್ತದೆ. ಈ ಅಪೂರ್ಣ ಹೇಳಿಕೆಯನ್ನು ಪೂರ್ಣಗೊಳಿಸಬೇಕು ಅಥವಾ ಅಲ್ಲಿ ಪ್ರಶ್ನೆ ಇದ್ರೆ ಉತ್ತರ ಬರೀಬೇಕು. ಉತ್ತರ ನಾವು ಯೋಚನೆ ಮಾಡಬೇಕು. ಅಲ್ಲಿ 4 ಆಯ್ಕೆಗಳನ್ನು ಕೊಡ್ತಾರೆ. 4 ಆಯ್ಕೆಗಳಲ್ಲಿ ಒಂದು ಉತ್ತರ ಸರಿಯಾಗಿರ್ತದೆ. ಸರಿಯಾದ ಉತ್ತರವನ್ನು ಆರಿಸಿ ನೀವು ಉತ್ತರ ಪತ್ರಿಕೆಯಲ್ಲಿ ಹೇಗೆ ಬರೀಬೇಕು ನೋಡಿ ಅಲ್ಲಿ ಕೊಟ್ಟಿದ್ದಾರೆ. ನೀವು ಬರೇ ಉತ್ತರ ಬರೆದ್ರೆ ಆಗೋದಿಲ್ಲ ವಿದ್ಯಾರ್ಥಿಗಳೇ. ಕೆಲವೊಂದು ಸೂಚನೆಗಳನ್ನು ನಾನು ನಿಮಗೆ ಕೊಡ್ಲಿಕ್ಕೆ ಬಯಸ್ತೇನೆ. ಈ ವರ್ಷ ಅಲ್ಲ, ಮಲ್ಟಿಪಲ್ ಚಾಯ್ಸ್ ಪ್ರಶ್ನೆಗಳನ್ನು ಬರೆಯುವ ವಿಧಾನ ಪ್ರತಿ ವರ್ಷ ಕೂಡ ಇದೇ ವಿಧಾನ. ಹೇಗೆ ಅಂದರೆ, ನೀವು ಉತ್ತರವನ್ನು ಬರೆಯುವಾಗ ಬರೇ ಉತ್ತರ ಬರೆದ್ರೆ ತಪ್ಪು. ನೋಡಿ, ಉದಾಹರಣೆಗೆ ಅಲ್ಲಿ ಮೊದಲನೇ ಪ್ರಶ್ನೆಯ ಉತ್ತರ ನೋಡಿ, x ನ ಬೆಲೆ 9, y = 5. ನೀವು x = 9, y = 5 ಅಷ್ಟೇ ಬರೆದ್ರೆ ಸಾಕಾಗೋದಿಲ್ಲ. ಆ ಎ ಅನ್ನುವಂಥದ್ದು ಕ್ರಮಾಕ್ಷರವನ್ನು ಕೂಡ
ಬರೆಯಲೇಬೇಕು. ಕ್ರಮಾಕ್ಷರವನ್ನೂ ಬರೀಬೇಕು, ಉತ್ತರವನ್ನೂ ಬರೀಬೇಕು. ನೀವು ಬರೇ ಎ ಅಂತ ಬರೆದ್ರೂ ಕೂಡ ನಿಮ್ಗೆ ಅಂಕಗಳನ್ನು ಕೊಡೋದಿಲ್ಲ. ಎ ಕ್ರಮಾಕ್ಷರ ಬರೀಬೇಕು, ಎಕ್ಸ್ ಸಮ 9 ಅದು ಉತ್ತರ, ವೈ ಸಮ 5 ಅದು ಕೂಡ ಉತ್ತರ. ಉತ್ತರ ಕ್ರಮಾಕ್ಷರ ಎರಡನ್ನೂ ಬರೀಬೇಕು. ಎಲ್ಲದಕ್ಕೂ ಎ ಬರೆಯೋದಲ್ಲ. ಸರಿ ಉತ್ತರ ಬಿ ಆದ್ರೆ ಕ್ರಮಾಕ್ಷರ ಬಿ, ಸಿ ಆದ್ರೆ ಕ್ರಮಾಕ್ಷರ ಸಿ, ಡಿ ಆದ್ರೆ ಕ್ರಮಾಕ್ಷರ ಡಿ. ಇದು ಒಂದು ಸೂಚನೆ. ಎರಡನೇ ಸೂಚನೆ ಏನಂತ ಹೇಳಿದ್ರೆ, ಸಾಧ್ಯವಾದಷ್ಟು ಇದೇನು ಕಂಪಲ್ಸರಿ ಅಲ್ಲ, ನೀವು ಮಲ್ಟಿಪಲ್ ಚಾಯ್ಸ್ ಪ್ರಶ್ನೆಯ ಉತ್ತರಗಳನ್ನು ಮೊದಲನೇ ಪುಟದಲ್ಲಿ ಬರೆದ್ರೆ ಅನುಕೂಲ. ಮೊದಲನೇ ಪುಟದಲ್ಲಿ ಎಲ್ಲಾ ಮಲ್ಟಿಪಲ್ ಚಾಯ್ಸ್ ಪ್ರಶ್ನೆಗಳಿಗೆ ಉತ್ತರವನ್ನು ಬರೆದು ಬಿಡಿ. ಒಂದು ವೇಳೆ ನಿಮಗೆ ಉತ್ತರ ಗೊತ್ತಿಲ್ಲ, ಅಲ್ಲಿ ಬ್ಲಾಂಕ್ ಬಿಡಿ. ನೀವು ಬೇರೆ ಪ್ರಶ್ನೆಗಳನ್ನು ಉತ್ತರ ಆದ್ಮೇಲೆ ಕೊನೆಗೆ ನೀವು ಮತ್ತೆ ಮೊದಲನೇ ಪುಟಕ್ಕೆ ಬಂದು ಮಲ್ಟಿಪಲ್ ಚಾಯ್ಸ್ ಪ್ರಶ್ನೆಗಳಿಗೆ ಉತ್ತರವನ್ನು ಬರೀಲಿಕ್ಕೆ ಸಾಧ್ಯ ಇದೆ. ಮತ್ತು ಯಾವುದೇ ಕಾರಣಕ್ಕೂ ಕೂಡ ಮಲ್ಟಿಪಲ್ ಚಾಯ್ಸ್ ಪ್ರಶ್ನೆಗಳ ಉತ್ತರಗಳನ್ನು ಬರೆಯುವಾಗ ಚಿತ್ತು ಮಾಡಬಾರದು. ಒಮ್ಮೆ ಬರೆದಂತಹ ಉತ್ತರವನ್ನು ಹೊಡೆದು ಹಾಕಿ ಇನ್ನೊಮ್ಮೆ ಬರೆದ್ರೆ ಅದನ್ನು ಪರಿಗಣಿಸುವುದಿಲ್ಲ. ಈ ಎಲ್ಲಾ ಸೂಚನೆಗಳು ನಿಮ್ಮ ಉತ್ತರ ಪತ್ರಿಕೆಯಲ್ಲಿ ಪಬ್ಲಿಕ್ ಪರೀಕ್ಷೆಯಲ್ಲಿ ಕೊಟ್ಟಿದ್ದಾರೆ. ಈ ವರ್ಷವೂ ಅದನ್ನು ಖಂಡಿತ ಕೊಡ್ತಾರೆ. ಮತ್ತೊಂದು ಇಂಪಾರ್ಟೆಂಟ್ ವಿಷಯ ಏನಂತ ಹೇಳಿದ್ರೆ, ನೀವು ಯಾವುದೇ ಪ್ರಶ್ನೆಗೆ ಉತ್ತರ ಬರೆದ ನಂತರ ಅದಕ್ಕೆ ವೈಟ್ನರ್ ಹಾಕಿ ಪುನಃ ಉತ್ತರ ಬರೆಯುವಂತಹ ಅವಕಾಶ ಇಲ್ಲ. ಬೇರೆ ಪ್ರಶ್ನೆಗಳಿಗೆ ಮಾಡಬಹುದು, ಆದರೆ ಮಲ್ಟಿಪಲ್ ಚಾಯ್ಸ್ ಪ್ರಶ್ನೆಗಳಿಗೆ ಒಂದೇ ಸಲ ಉತ್ತರ ಬರಿಬೇಕು, ಚಿತ್ತು ಮಾಡ್ಲಿಕ್ಕಿಲ್ಲ, ಆಮೇಲೆ ವೈಟ್ನರ್ ಹಾಕ್ಲಿಕ್ಕಿಲ್ಲ, ಒಂದೇ ಸಲ ಬರಿಬೇಕು. ಎಲ್ಲೆಲ್ಲಿಯೂ ಅದನ್ನು ಬರೀಲಿಕ್ಕಿಲ್ಲ, ಎರಡೆರಡು ಸಲ ಬರೀಲಿಕ್ಕಿಲ್ಲ. ಕೆಲವು ವಿದ್ಯಾರ್ಥಿಗಳು ಮಲ್ಟಿಪಲ್ ಚಾಯ್ಸ್ ಪ್ರಶ್ನೆಗೆ ಅವರಿಗೆ ಗೊಂದಲ ಇರ್ತದೆ, ಸರಿ ಉತ್ತರ ಎಯ ಅಥವಾ ಸರಿ ಉತ್ತರ ಬಿ ಅಂತ ಗೊಂದಲ ಇದ್ರೆ ಏನ್ ಮಾಡ್ತಾರೆ, ಒಂದು ಉತ್ತರವನ್ನು ಮೊದಲನೇ ಪೇಜಿನಲ್ಲಿ ಬರೀತಾರೆ, ಮತ್ತೊಂದು ಆಪ್ಷನ್ ಬಿ ಅಂತೇಳಿ ಯಾವುದು ಮತ್ತೊಂದು ಪೇಜಿನಲ್ಲಿ ಬರೀತಾರೆ. ಹಾಗಿದ್ರೆ ನಿಮ್ಮ ಮೊದಲು ಬರೆದ ಉತ್ತರವನ್ನೇ ಪರಿಗಣನೆಗೆ ತಗೊಳ್ತಾರೆ. ಉದಾಹರಣೆಗೆ ನೀವು ಮೊದಲನೇ ಪುಟದಲ್ಲಿ ಬರೆದಿರುವಂತಹ ಉತ್ತರ ತಪ್ಪಾಗಿದ್ದು ನಾಲ್ಕನೇ ಪುಟದಲ್ಲಿರುವಂತಹ ಅದೇ ಪ್ರಶ್ನೆಯ ಉತ್ತರ ಸರಿಯಾಗಿದ್ದರೆ ಸರಿಯಾದಂತಹ ಉತ್ತರವನ್ನು ಪರಿಗಣಿಸುವುದಿಲ್ಲ, ಮೊದಲು ಬರೆದ ಉತ್ತರವನ್ನು ಪರಿಗಣಿಸ್ತಾರೆ. ನೀವು ಮೊದಲು ಬರೆದದ್ದು ಉತ್ತರ ಸರಿ ಇದ್ರೆ ಸರಿ, ಎರಡನೇದು ಸರಿ ಇದ್ರೂ ಕೂಡ ಅದು ತಪ್ಪೇ ಆಗ್ತದೆ. ಆದ್ರಿಂದ 2 ಬಾರಿ ಮಲ್ಟಿಪಲ್ ಚಾಯ್ಸ್ ಪ್ರಶ್ನೆಗೆ ಉತ್ತರ ಬರೀಲಿಕ್ಕೆ ಹೋಗಬೇಡಿ. ಒಂದೇ ಸಲ ಬರೆಯಿರಿ, ಮೊದಲನೇ ಪುಟದಲ್ಲಿಯೇ ಬರೆಯಿರಿ. ವಿದ್ಯಾರ್ಥಿಗಳೇ, ನಿಮ್ಗೆಲ್ಲರಿಗೆ ಅರ್ಥ ಆಗಿದೆ ಅಂತ ಭಾವಿಸ್ತೇನೆ. ಈ ಎಲ್ಲ ಸೂಚನೆಗಳು ನಿಮ್ಮ ಉತ್ತರ ಪತ್ರಿಕೆಯಲ್ಲಿ ಕೊಟ್ಟಿದ್ದಾರೆ. ಈ ಸಲ ಅದನ್ನು ಕೊಡ್ತಾರೆ. ಮೊದಲು ಒಂದು 5 ನಿಮಿಷ ಅದನ್ನು ಓದಬೇಕಾಗ್ತದೆ. ಸರಿ, ಈಗ ನಾವು ಮಲ್ಟಿಪಲ್ ಚಾಯ್ಸ್ ಪ್ರಶ್ನೆಗಳಿಗೆ ಹೋಗೋಣ. ಮೊದಲನೇ ಪ್ರಶ್ನೆ ನೋಡ್ಕೊಳ್ಳಿ, ಬರ್ಕೊಳ್ಳಿ. ಎಕ್ಸ್ ಪ್ಲಸ್ ವೈ ಸಮ 14 ಮತ್ತು ಎಕ್ಸ್ ಮೈನಸ್ ವೈ ಸಮ 4 ಈ ರೇಖಾತ್ಮಕ ಸಮೀಕರಣಗಳ ಜೋಡಿಯ ಪರಿಹಾರಗಳು. ಸಾಮಾನ್ಯವಾಗಿ ನಾವು ರೇಖಾತ್ಮಕ ಸಮೀಕರಣ ಕೊಟ್ರೆ, ಜೋಡಿ ಕೊಟ್ರೆ ಪರಿಹಾರ ಹೇಗೆ ಕಂಡುಹಿಡಿತೇವೆ? ನಮ್ಮ ಹತ್ರ 3 ವಿಧಾನಗಳಿವೆ. ಒಂದು ಆದೇಶ ವಿಧಾನ, ಎರಡನೇದು ವರ್ಜಿಸುವ ವಿಧಾನ, ಮೂರನೇದು ಓರೆ ಗುಣಾಕಾರ ವಿಧಾನ, ನಕ್ಷೆ ವಿಧಾನ ಕೂಡ ಇದೆ. ಹೀಗೆ ನಾವು ಆ 3 ವಿಧಾನಗಳಲ್ಲಿ ಯಾವುದಾದ್ರೂ ಒಂದನ್ನು ಆರಿಸಿಕೊಳ್ತೇವೆ. ಇದು ಎಲ್ಲಿ ಮಾಡಬೇಕು ಅಂತ ಹೇಳಿದ್ರೆ, ಈ ವಿಧಾನಗಳನ್ನು 2 ಅಂಕಕ್ಕೆ, 3 ಅಂಕಕ್ಕೆ, 4 ಅಂಕಕ್ಕೆ ಈ ರೀತಿ ಪ್ರಶ್ನೆಗಳನ್ನು ಬಿಡಿಸಲಿಕ್ಕೆ ಕೊಟ್ಟರೆ ಮಾತ್ರ ನಾವು ಆ ವಿಧಾನಗಳನ್ನು ಅನುಸರಿಸಬೇಕು. ಮಲ್ಟಿಪಲ್ ಚಾಯ್ಸ್ ಪ್ರಶ್ನೆಯಲ್ಲಿ ಈ ರೇಖಾತ್ಮಕ ಸಮೀಕರಣಗಳ ಜೋಡಿಯ ಪರಿಹಾರ ಕಂಡುಹಿಡಿಬೇಕಾದ್ರೆ ನಾವು ಅಲ್ಲಿ ಪಠ್ಯಪುಸ್ತಕದಲ್ಲಿ ನಾವು ಕಲಿತಿರುವಂತಹ ಯಾವುದೇ ವಿಧಾನ ಅನುಸರಿಸುವುದು ಬೇಡ. ಇದಕ್ಕೆ ಒಂದು ಶಾರ್ಟ್ ಕಟ್ ಮೆಥಡ್ ಇದೆ. 1 ಅಂಕದ ಪ್ರಶ್ನೆ ಮಲ್ಟಿಪಲ್ ಚಾಯ್ಸ್ ಪ್ರಶ್ನೆಗಳಿಗೆ ನಾವು ಸಾಧ್ಯವಾದಷ್ಟು ವೇಗವಾಗಿ ಉತ್ತರ ಬರೀಲಿಕ್ಕೆ ಕಲಿಬೇಕು. ವೇಗವಾಗಿ ಉತ್ತರವನ್ನು ಬರೀಬೇಕಾದ್ರೆ ನಮ್ಗೆ ಕೆಲವು ಟ್ರಿಕ್ಸ್ಗಳು, ತಂತ್ರಗಳು ಗೊತ್ತಿರಬೇಕಾಗ್ತದೆ. ನೋಡಿ, ಈ ಪ್ರಶ್ನೆಗೆ ಯಾವಾಗಲೂ ಇದು ಪ್ರಶ್ನೆ ಅಂತೇಳಿ ಅಲ್ಲ, ಆಪ್ಷನ್ಗಳಲ್ಲಿ ಕೊಟ್ಟಿರುವಂತಹ ಆಯ್ಕೆಗಳಲ್ಲಿ ಬೆಲೆಗಳನ್ನು ಕೊಟ್ಟಿದ್ರೆ ಆ ಬೆಲೆಗಳನ್ನು ಒಂದೊಂದಾಗಿ ಆ ಸಮೀಕರಣದಲ್ಲಿ ಹಾಕಿ ನೋಡಬೇಕು. ಇದು ಅತ್ಯಂತ ಉತ್ತಮವಾದ ವಿಧಾನ. ವೇಗವಾಗಿ ಇದಕ್ಕೆ ಉತ್ತರ ಕಂಡುಹಿಡಿಯಬೇಕಾಗ್ತದೆ. ನೋಡಿ, ಮೊದಲನೇ ಆಯ್ಕೆ ಎ, ಆಪ್ಷನ್ ಎ. ಅಲ್ಲಿ ಎಕ್ಸಿನ ಬೆಲೆ 9 ಕೊಟ್ಟಿದ್ದಾರೆ, ವೈಯ ಬೆಲೆ 5 ಕೊಟ್ಟಿದ್ದಾರೆ. ಈ ಎಕ್ಸಿನ ಬೆಲೆ ಮತ್ತು ವೈ ಬೆಲೆಗಳನ್ನು ಸಮೀಕರಣದಲ್ಲಿ ಆದೇಶಿಸಿ ನೋಡೋಣ. ಮೊದಲನೇ ಸಮೀಕರಣ ಎಕ್ಸ್ ಪ್ಲಸ್ ವೈ ಅಂತ ಇದೆ. ಅಲ್ಲಿ ಎಕ್ಸ್ ಇದ್ದಲ್ಲಿ 9 ಹಾಕಿ, ವೈ ಇದ್ದಲ್ಲಿ 5 ಹಾಕಿ. 9 ಪ್ಲಸ್ 5 ಆಗ್ತದೆ. 9 ಪ್ಲಸ್ 5 ಎಷ್ಟು? ನೋಡಿ, 14 ಆಗ್ತದೆ. ಸರಿ ಆಯ್ತು. ಈಗ ಅದೇ ಬೆಲೆ ಎರಡನೇ ಸಮೀಕರಣದಲ್ಲಿಯೂ ಕೂಡ ಸರಿ ಹೋಗ್ಲೇಬೇಕು, ಇಲ್ಲದ್ರೆ ತಪ್ಪಾಗ್ತದೆ. ಸರಿ, ಎರಡನೇ ಸಮೀಕರಣದಲ್ಲಿ ಎಕ್ಸ್ ಮೈನಸ್ ವೈ ಇದೆ. ಇಲ್ಲಿ ಕೂಡ ಎಕ್ಸ್ ಇದ್ದಲ್ಲಿ 9 ಹಾಕಿ, ವೈ ಇದ್ದಲ್ಲಿ 5 ಹಾಕಿ. ನೋಡಿ, ಎಕ್ಸ್ ಮೈನಸ್ ವೈ ಅಂದ್ರೆ 9 ಮೈನಸ್ 5 ಆಗ್ತದೆ. ನೋಡಿ ವಿದ್ಯಾರ್ಥಿಗಳೇ, 9 ರಿಂದ 5 ಕಳೆದ್ರೆ 4 ಸಿಗ್ತದೆ. ಆದ್ದರಿಂದ ಎಕ್ಸ್ ಸಮ 9, ವೈ ಸಮ 5 ಅನ್ನುವಂಥದ್ದು ಇದು ನಮಗೆ ಕೊಟ್ಟಿರುವಂತಹ ಸಮೀಕರಣಗಳಿಗೆ ಸರಿ ಹೊಂದುವಂತಹ ಬೆಲೆಯಾಗಿದೆ. ಅದೇ ಉತ್ತರ ಆಗಿದೆ. ಇದರಲ್ಲಿ ಅಡ್ವಾಂಟೇಜ್ ನೋಡಿ, ನಿಮ್ಗೆ ಮೊದಲನೇ ಆಯ್ಕೆಯಲ್ಲಿ ಉತ್ತರ ಸಿಕ್ಕಿತ್ತು ಅಂತೇಳಿ ಆಯ್ತು. ಈಗ ನೀವು ಬಿ ಸಿ ಡಿ ಆ ಆಯ್ಕೆಗಳನ್ನು ಚೆಕ್ ಮಾಡೋದೇ ಬೇಡ, ಮೊದಲೇ ಉತ್ತರ ಸಿಕ್ಕಿತ್ತು, ಸಮಯ ಉಳಿತಾಯ ಆಯ್ತು. ಎ ಸಮ ಎ, ಎಕ್ಸ್ ಸಮ 9, ವೈ ಸಮ 5. ಎರಡನೇ ಪ್ರಶ್ನೆಗೆ ಹೋಗೋಣ. ಸ್ವಲ್ಪ ಕೆಳಗೋಗಿ. ಎಸ್,
ಮ ಸಾ ಅ 26 169 ಹಾಗೆ ಬ್ರಾಕೆಟ್ ಅದು ಬರೆಯುವ ಕ್ರಮ. ಓದುವ ಕ್ರಮ ಹೇಗೆ ಅಂತ ಹೇಳಿದರೆ 26 ಮತ್ತು 169 ಮ ಸಾ ಅ ಸಮ 13. ನೋಡಿ ವಿದ್ಯಾರ್ಥಿಗಳೇ, ಅಲ್ಲಿ ಬರೆದ ಹಾಗೆ ಓದುವುದಲ್ಲ. ಗಣಿತದ ವಿಶೇಷ ಅಂತ ಹೇಳಿದರೆ ಗಣಿತದಲ್ಲಿ ಚಿಹ್ನೆಗಳು ಶಾರ್ಟ್ ಕಟ್ ಸರಳವಾಗಿ ಒಂದು ಬರೆಯುವಂತಹ ಒಂದು ವಿಧಾನಗಳಿರ್ತವೆ. ಆದ್ರೆ ನಾವು ಓದುವಾಗ ಹಾಗೆ ಓದಬಾರದು. ಅದನ್ನ ಹೇಗೆ ಓದಬೇಕು? 26 ಮತ್ತು 169 ಮ ಸಾ ಅ ಸಮ 13. ಆದರೆ 26 ಮತ್ತು 169 ಲ ಸಾ ಅ ಎಷ್ಟು ಅಂತ ಕಂಡು ಹಿಡಿಬೇಕು. ಉತ್ತರ ಸಿ 338 ಅಂತ ಬರೆದಿದ್ದಾರೆ. ಒಮ್ಮೆ ಬೋರ್ಡ್ ಹತ್ರ ಹೋಗೋಣ. ಒಮ್ಮೆ ಎಲ್ಲರೂ ಬೋರ್ಡ್ ನೋಡಿ. ಒಂದ್ ನಿಮಿಷ ಬರ್ಕೊಳ್ತೇನೆ. ಮೊದಲನೇ ಸಂಖ್ಯೆಗೆ ಎ ಅಂತ ಹೇಳ್ತೇನೆ ನಾನು, 26. ಎರಡನೇ ಸಂಖ್ಯೆಗೆ ಬಿ ಅಂತ ಕರಿತೇನೆ. ಎಷ್ಟದು? 169. ಸರಿ, ನೋಡಿ ವಿದ್ಯಾರ್ಥಿಗಳೇ, ಎಚ್ ಸಮ ಮಸ ಎಷ್ಟು? ಮಸ 13. ಸರಿ, ಬೋರ್ಡ್ ನೋಡಿ ವಿದ್ಯಾರ್ಥಿಗಳೇ, ಬೋರ್ಡ್ ನೋಡಿ. ರೈಟ್. ನಾನು ವಿವರಣೆ ಕೊಡುವಾಗ ಸ್ವಲ್ಪ ಹೆಚ್ಚು ಸಮಯ ತಗೊಳ್ಬಹುದು, ಆದ್ರೆ ಇದು ನೀವು ಪರೀಕ್ಷೆಯಲ್ಲಿ ವೇಗವಾಗಿ ಮಾಡ್ಲಿಕ್ಕೆ ಸಾಧ್ಯ ಉಂಟು. ಎ ಸಮ 26 ಅಂದ್ರೆ ಮೊದಲನೇ ಸಂಖ್ಯೆ, ಬಿ ಸಮ 169 ಇದು ಎರಡನೇ ಸಂಖ್ಯೆ. ಈ ಎರಡು ಸಂಖ್ಯೆಗಳ ಮಸ ಕೊಟ್ಟಿದ್ದಾರೆ 13. ಎಚ್ ಅಂದ್ರೆ ಮಸ. ನಾವು ಎಲ್ ಅನ್ನು ಕಂಡು ಹಿಡಿಬೇಕು, ಲ ಸಾವನ್ನು ಕಂಡು ಹಿಡಿಬೇಕು. ನಮ್ಗೆ ಗೊತ್ತು ಎಚ್ ಗುಣಿಸು ಎಲ್ ಸಮ ಎ ಗುಣಿಸು ಬಿ. ಎರಡು ಸಂಖ್ಯೆಗಳ ಗುಣಲಬ್ಧ ಆ ಸಂಖ್ಯೆಗಳ ಮಸ ಅ ಲ ಸ ಗಳ ಗುಣಲಬ್ಧಕ್ಕೆ ಸಮವಾಗಿರುತ್ತದೆ. ನಮ್ಗೆ ಬೇಕಾದದ್ದು ಎಲ್ ಈಗ ಎ ಗುಣಿಸು ಬಿ ಭಾಗಿಸು ಎಚ್. ಇದನ್ನು ನಿಮಗೆ ವಿವರಿಸ್ತಾ ಇದ್ದೇನೆ, ನೀವು ರಫ್ ವರ್ಕ್ ಆಗಿ ವೇಗವಾಗಿ ಮಾಡ್ಲಿಕ್ಕೆ ಸಾಧ್ಯ ಉಂಟು. ಈಗ ಬೆಲೆಗಳನ್ನು ಹಾಕಿ. ಎ ಯ ಬೆಲೆ 26, ಬಿ ಯ ಬೆಲೆ 169, ಆಮೇಲೆ ಲ ಸ 13, ಎಚ್ ಸಮ 13. 13 ಒಂದು ಸಲ, 13 ಸಲ. 13ರ ವರ್ಗ ಗೊತ್ತಿದ್ರೆ ಒಳ್ಳೆದು. 13ರ ವರ್ಗ 169. 13ರ ವರ್ಗ ಅಂದ್ರೆ 13 ಗುಣಿಸು 13. 13 169. ಗೊತ್ತಿಲ್ಲದ್ರೆ ಇದಕ್ಕೆ ಕೂಡ ಭಾಗಿಸಬಹುದು. 13 2 26 ಕೂಡ ಮಾಡಬಹುದು. ನಿಮ್ಗೆ ಸುಲಭ ಆದ್ರೆ ಹಾಗೆ ಮಾಡೋಣ. 169, 13 1 13, 13 2 26. ಈಗ 2 ಮತ್ತು 169 ಗುಣಿಸಿದ್ರೆ ಆಯ್ತು, ಅಲ್ಲಿ ಕೊಟ್ಟಿರುವಂತಹ ಉತ್ತರ ಸಿಗ್ತದೆ. 2 ಗುಣಿಸು 169 338 ಆಗ್ತದೆ. ಸರಿ, ಮೂರನೇ ಪ್ರಶ್ನೆಗೆ ಹೋಗೋಣ ವಿದ್ಯಾರ್ಥಿಗಳೇ. ಎರಡನೇ ಪ್ರಶ್ನೆಗೆ ಸರಿಯಾದ ಆಯ್ಕೆ ನೋಡಿ ಅಲ್ಲಿ. ಪರಿಹಾರ ಸಿ 338. ಇಲ್ಲಿ ನಾನು ಆಗ ಹೇಳಿದಂತಹ ವಿಧಾನ ಆಗೋದಿಲ್ಲ. ಎಚ್ ಗುಣಿಸು ಎಲ್ ಸಮ ಎ ಗುಣಿಸು ಬಿ ಈ ಸೂತ್ರವನ್ನು ಉಪಯೋಗಿಸಿಯೇ ನೀವು ಲೆಕ್ಕ ಮಾಡಬೇಕಾಗ್ತದೆ. ಮೂರನೇ ಪ್ರಶ್ನೆಗೆ ಹೋಗಿ. ಕೆಳಗಿನ ಚಿತ್ರದಲ್ಲಿ ಕಾಟ್ ಎ ಯ ಬೆಲೆ ಕಂಡು ಹಿಡಿಬೇಕು. ಕೋನ ಎ ಎಲ್ಲಿದೆ ನೋಡಿ. ಸರಿ, ಮೇಲೆ ಶೃಂಗ ಸಿ ಅಂತ ಕೊಟ್ಟಿದ್ದಾರೆ ತ್ರಿಭುಜದಲ್ಲಿ. ತ್ರಿಭುಜದ ಪಾದದ ಹೆಸರು ಎ ಬಿ ಅಂತ ಇದೆ. ಅಲ್ಲಿ ಎ ಶೃಂಗದಲ್ಲಿ ಒಂದು ಕೋನ ಇದೆ, ಕೋನ ಎ. ಕಾಟ್ ಅಂದರೆ ಪಾರ್ಶ್ವಬಾಹು ಭಾಗಿಸು ಅಭಿಮುಖ ಬಾಹು. ಕೋನ ಎ ಯ ಪಾರ್ಶ್ವಬಾಹು ಎ ಬಿ ಆಗಿದೆ. ಕೋನ ಎ ಯ ಅಭಿಮುಖ ಬಾಹು ಬಿ ಸಿ ಆಗಿದೆ. ಪಾರ್ಶ್ವಬಾಹು ಭಾಗಿಸು ಅಭಿಮುಖ ಬಾಹು ಅಂದರೆ ಎ ಬಿ ಭಾಗಿಸು ಬಿ ಸಿ. ಎ ಬಿ ಯ ಉದ್ದ 13, ಬಿ ಸಿ ಯ ಉದ್ದ 12. ಆದ್ದರಿಂದ ಕಾಟ್ ಎ ಯ ಬೆಲೆ 13/12 ಆಗಿರುತ್ತದೆ. ಅದರಲ್ಲಿ ಆಯ್ಕೆ ಇಲ್ಲ. ಕಾಟ್ ಎ ಬಹುಶಃ ಅದು ಕಾಸ್ ಆಗ್ಬೇಕಾ ಏನ? ಕಾಸ್ ಕೂಡ ಅಲ್ಲ, ಕಾಟ್ ಎ 13/12 ಇದೆಯಾ? ಇಲ್ಲ. ಅಲ್ಲಿ ಆಯ್ಕೆಗಳಲ್ಲಿ ಕೊಟ್ಟಿರುವಂತಹ ಪ್ರಶ್ನೆಗಳು ಯಾವುದು ಆಯ್ಕೆ ಕೂಡ ಆಗೋದಿಲ್ಲ. ಏನೋ ಅಲ್ಲಿ ಚಿತ್ರದಲ್ಲಿ ಅವರು ಹೆಸರಿಸಿದ ತಪ್ಪಾಗಿರ್ಬೇಕು, ಅಥವಾ ಕಾಟ್ ಅಂತ ಕೊಟ್ಟಿರಬಾರ್ದಿತ್ತು. ನೋಡೋಣ, ನಾವು ಸರಿ ಮಾಡೋಣ. ಪ್ರಶ್ನೆ ಸರಿ ಮಾಡ್ತೇನೆ ವಿದ್ಯಾರ್ಥಿಗಳು. ನಾನು ಅವರು ಉತ್ತರ 5/12 ಅಂತ ಕೊಟ್ಟಿದ್ದಾರೆ ಅಲ್ವಾ? 5/12. ಹಾಗಾದ್ರೆ ಎ ಎಲ್ಲಿರ್ಬೇಕಿತ್ತು? ಸರಿ ವಿದ್ಯಾರ್ಥಿಗಳೇ, ಒಂದು ಕರೆಕ್ಷನ್ ಮಾಡಿ ನೀವಲ್ಲಿ. ಮೇಲೆ ಸಿ ಇರುವ ಜಾಗದಲ್ಲಿ ಎ ಅಂತ ಬರೀರಿ. ಸಿ ಇರುವ ಜಾಗದಲ್ಲಿ ಎ ಅಂತ ಬರೀರಿ. ಆಮೇಲೆ ಇಲ್ಲ, ಅದು ಕೂಡ ಆಗೋದಿಲ್ಲ. ಸಿ ಆಗ್ತದೆ. ಸರಿ ಇದೆ. ಪ್ರಶ್ನೆ ಸರಿ ಇದೆ ವಿದ್ಯಾರ್ಥಿಗಳೇ. ಪ್ರಶ್ನೆ ಕರೆಕ್ಷನ್ ಮಾಡೋದು ಬೇಡ, ಪ್ರಶ್ನೆ ಸರಿ ಇದೆ. ಇನ್ನೊಮ್ಮೆ ಹೇಳ್ತೇನೆ ನೋಡಿ.
ಕಾಟ್ ಎ ಯ ಬೆಲೆ ಕಂಡು ಹಿಡಿಯಿರಿ ಅಂತ ಹೇಳಿದ್ದಾರೆ. ಈಗ ಅಲ್ಲಿ ಚಿತ್ರದಲ್ಲಿ ಲಂಬಕೋನ ಯಾವುದು? ಲಂಬಕೋನ ಸಿ. ಈಗ ಲಂಬಕೋನದ ಎದುರಿನ ಬಾಹು ಯಾವುದು? ಎ ಬಿ, ಅದು ವಿಕರ್ಣ. ನಾನಾಗ ತಪ್ಪು ಹೇಳಿದ್ದೇನೆ. ಎ ಬಿ ಅಂದ್ರೆ ಪಾರ್ಶ್ವಬಾಹು ಹೌದು, ಆದ್ರೆ ಅದಕ್ಕೆ ವಿಶೇಷವಾಗಿ ವಿಕರ್ಣ ಅಂತ ಹೇಳಿರುವ ಕಾರಣ ನೋಡಿ, ಒಂದು ಕೋನಕ್ಕೆ ಎರಡು ಪಾರ್ಶ್ವಬಾಹುಗಳಿರ್ತವೆ. ಇಲ್ಲಿ ಕೋನ ಎಗೆ ಕೂಡ ಎರಡು ಪಾರ್ಶ್ವಬಾಹುಗಳಿವೆ. ಅದರಲ್ಲಿ ಒಂದು ಪಾರ್ಶ್ವಬಾಹು ವಿಕರ್ಣ ಆಗಿರ್ತದೆ, ಅದು ನಮ್ಗೆ ಬೇಡ. ಕೋನ ಎಯು ಎ ಸಿ ಮತ್ತು ಎ ಬಿಗಳ ನಡುವೆ ಇದೆ. ಎ ಬಿ ವಿಕರ್ಣ, ಅದನ್ನು ಬಿಟ್ಬಿಡಿ. ಎ ಸಿ ಅನ್ನು ತಗೊಳ್ಬೇಕು. ಎ ಸಿ ಪಾರ್ಶ್ವಬಾಹು ಮತ್ತು ಬಿ ಸಿ ಅಭಿಮುಖ ಬಾಹುವಾಗಿದೆ. ಮತ್ತೊಮ್ಮೆ ಹೇಳ್ತಾನೆ, ಕೋನ ಎ ಯ ಪಾರ್ಶ್ವಬಾಹು ಎ ಸಿ ಆಗಿದೆ, ಕೋನ ಎ ಯ ಅಭಿಮುಖ ಬಾಹು ಬಿ ಸಿ ಆಗಿದೆ. ಕರೆಕ್ಟ್ ಆಗಿದೆ. ಈಗ ಕಾಟ್ ಎ ಅಂದರೆ ಪಾರ್ಶ್ವಬಾಹು ಭಾಗಿಸು ಅಭಿಮುಖ ಬಾಹು, ಅಂದರೆ ಎ ಸಿ ಭಾಗಿಸು ಬಿ ಸಿ ಆಗಿರ್ತದೆ. ಎ ಸಿಯ ಉದ್ದ 5 ಸೆಂಟಿಮೀಟರ್ ಅಥವಾ 5 ಮಾನಗಳು, ಬಿ ಸಿಯ ಉದ್ದ 12 ಮಾನಗಳು. ಎ ಸಿ ಭಾಗಿಸು ಬಿ ಸಿ ಅಂದರೆ 5/12 ಆಗುತ್ತದೆ. ಸರಿಯಾದ ಆಯ್ಕೆ ಆಪ್ಷನ್ ಬಿ, 5/12. ಪ್ರಶ್ನೆ ಸರಿಯಾಗಿದೆ, ಉತ್ತರ ಕೂಡ ಸರಿಯಾಗಿದೆ. ನಾನೇ ಆಗ ಮೊದಲು ತಪ್ಪು ಹೇಳಿದೆ, ಕ್ಷಮಿಸಿ. ರೈಟ್, ಮುಂದುವರಿಸಿ. ಮುಂದಿನ ಪ್ರಶ್ನೆ, 4ನೇ ಪ್ರಶ್ನೆ. ಆಲ್ಫಾ, ಬೀಟಾ ಬಿಂದುವಿನಿಂದ ಮೂಲ ಬಿಂದುವಿಗೆ ಇರುವ ದೂರ. ಇದು ನಿರ್ದೇಶಾಂಕ ರೇಖಾಗಣಿತದ ಪ್ರಶ್ನೆಯಾಗಿದೆ. ನಾವು ಅಲ್ಲಿ ಕಲಿಯುವಾಗ ಎಕ್ಸ್, ವೈ ಅಂತ ಬರೀತೇವೆ. ಇಲ್ಲಿ ಸ್ವಲ್ಪ ಬದಲಾವಣೆ ಮಾಡಿ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಗೊಂದಲ ಮಾಡುವ ಉದ್ದೇಶದಿಂದ ಅವರು ಆಲ್ಫಾ ಬೀಟಾ ಅಂತ ಕೊಟ್ಟಿದ್ದಾರೆ. ಯಾವುದೇ ಗೊಂದಲಕ್ಕೆ ಒಳಗಾಗಬಾರದು ನೀವು ವಿದ್ಯಾರ್ಥಿಗಳೇ. ಎಕ್ಸ್, ವೈ ಯ ಬದಲಿಗೆ ಆಲ್ಫಾ ಮತ್ತು ಬೀಟಾ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಯಾವ ಸೂತ್ರ ಅಂತ ಹೇಳಿದರೆ, ನಿರ್ದೇಶಾಂಕ ರೇಖಾಗಣಿತದಲ್ಲಿ ಕಲಿತಿರುವಂತಹ ಸೂತ್ರ, ಒಂದು ಬಿಂದು ಮತ್ತು ಮೂಲ ಬಿಂದು, ಒಂದು ಬಿಂದು ಮತ್ತು ಮೂಲ ಬಿಂದು ಅವುಗಳ ನಡುವಿನ ದೂರವನ್ನು ಕಂಡುಹಿಡಿಯುವಂತಹ ಸೂತ್ರ ನಮ್ಗೆ ಚೆನ್ನಾಗಿ ಗೊತ್ತು. ವರ್ಗಮೂಲ ಎಕ್ಸ್ ವರ್ಗ ಪ್ಲಸ್ ವೈ ವರ್ಗ ಅಂತ ನಾವು ಕಲ್ತಿದ್ದೇವೆ. ಆದರೆ ಇಲ್ಲಿ ಎಕ್ಸ್ ಮತ್ತು ವೈ ಯ ಬದಲಿಗೆ ಆಲ್ಫಾ ಮತ್ತು ಬೀಟಾ ಅಂತ ಕೊಟ್ಟಿದ್ದಾರೆ. ಆದ್ದರಿಂದ ಸೂತ್ರ ಈ ತರ ಆಗ್ತದೆ, ವರ್ಗಮೂಲ ಆಲ್ಫಾ ವರ್ಗ ಪ್ಲಸ್ ಬೀಟಾ ವರ್ಗ. ಅಂತಹ ಆ ಉತ್ತರ ಆಪ್ಷನ್ ಡಿ ಯಲ್ಲಿದೆ. ಆದ್ದರಿಂದ ಉತ್ತರ ಅಥವಾ ಪರಿಹಾರ ಡಿ, ವರ್ಗಮೂಲ ಆಲ್ಫಾ ವರ್ಗ ಪ್ಲಸ್ ಬೀಟಾ ವರ್ಗ ಆಗಿದೆ. ಸರಿ, 5ನೇ ಪ್ರಶ್ನೆ ಹೋಗಿ. ಈ ಕೆಳಗಿನ ಚಿತ್ರದಲ್ಲಿ ಕೋನ ಬಿ ಎ ಸಿ ಸಮ 60 ಡಿಗ್ರಿ ಮತ್ತು ಎ ಬಿಯು ಒಂದು ವ್ಯಾಸವಾದರೆ ಕೋನ ಸಿ ಬಿ ಡಿ ಇದರ ಅಳತೆ ಎಷ್ಟು ಅಂತ ಕೇಳಿದ್ದಾರೆ. ಸಿ ಬಿ ಡಿ ಯ ಅಳತೆ ಎಷ್ಟು ಅಂತ ಕೇಳಿದ್ದಾರೆ. ಸರಿ, ಕೋನ ಬಿ ಎ ಸಿ ಚಿತ್ರ ನೋಡಿ ವಿದ್ಯಾರ್ಥಿಗಳೇ. ಕೋನ ಬಿ ಎ ಸಿ ನಿಮ್ಗೆ ಸಿಕ್ಕಿತು ಅಂತ ಎಣಿಸ್ತೇನೆ ನಾನು. ಮೇಲೆ ಎ ಹತ್ರ ಇದೆ, ಮೇಲೆ 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 ಎ, ಅಲ್ಲಿರುವಂತಹ ಕೋನ ಅದು ಬಿ ಎ ಸಿ ಕೋನ. ಅದರ ಅಳತೆ 60 ಡಿಗ್ರಿ. ಈಗ ಸಿ ಶೃಂಗದಲ್ಲಿ, ಸಿ ಶೃಂಗಕ್ಕೆ ಬನ್ನಿ, ಸಿ ಮೇಲೆ ಮೇಲೆ ಸಿ, ಅಲ್ಲಿ ಒಂದು ಕೋನ ಇದೆ. ಆ ಕೋನದ ಅಳತೆ ಕೊಡ್ಲಿಲ್ಲ, ಅದು ನಮ್ಗೆ ಗೊತ್ತಿರಬೇಕು. ಕೋನ ಸಿ ಯ ಅಳತೆ ಎಷ್ಟು ಅಂದ್ರೆ 90 ಡಿಗ್ರಿ. ಇದು ನಮ್ಗೆ ಗೊತ್ತಿರಬೇಕು. ಯಾಕೆ 90 ಡಿಗ್ರಿ ಅಂತ ಹೇಳಿದ್ರೆ ನೋಡಿ, ಒಂದು ಹಿಂಟ್ ಕೊಟ್ಟಿದ್ದಾರೆ ನಮ್ಗೆ ಪ್ರಶ್ನೆಯಲ್ಲಿ. ಎ ಬಿ ವ್ಯಾಸ ಅಂತ ಕೊಟ್ಟಿದ್ದಾರೆ. ಎ ಬಿ ವ್ಯಾಸ ಆದ್ರೆ ಈ ಕಡೆ ಅರ್ಧವೃತ್ತ, ಆ ಕಡೆ ಒಂದು ಅರ್ಧವೃತ್ತ ಆಯ್ತು ಅಥವಾ ಅರ್ಧವೃತ್ತ ಖಂಡ ಆಯ್ತು. ಕೋನ ಸಿ ಎಲ್ಲಿದೆ? ಕೋನ ಸಿ ಅರ್ಧವೃತ್ತ ಖಂಡದೊಳಗಿದೆ. ನಾವು ಹಿಂದೆ ಕಲ್ತಿದ್ದೇವೆ, ಅರ್ಧವೃತ್ತ ಖಂಡದೊಳಗಿನ ಕೋನ ಯಾವಾಗಲೂ ಕೂಡ ಲಂಬ ಕೋನ ಆಗಿರುತ್ತದೆ. ಆದ್ದರಿಂದ ಕೋನ ಸಿ ಯ ಅಳತೆ 90 ಡಿಗ್ರಿ. ಈಗ ತ್ರಿಭುಜ ಎ ಬಿ ಸಿ ಯಲ್ಲಿ ನಮ್ಗೆ ಎರಡು ಕೋನದ ಅಳತೆ ಗೊತ್ತಾಯ್ತು. ಕೋನ ಎ ಯ ಅಳತೆ ಪ್ರಶ್ನೆಯಲ್ಲಿ 60 ಡಿಗ್ರಿ ಅಂತ ಕೊಟ್ಟಿದ್ದಾರೆ. ಕೋನ ಸಿ ಅರ್ಧವೃತ್ತ ಖಂಡದೊಳಗಿನ ಕೋನ, ಆದ್ದರಿಂದ ಅದರ ಅಳತೆ 90 ಡಿಗ್ರಿ. ಕೋನ ಎ ಮತ್ತು ಕೋನ ಸಿ ಯನ್ನು ಕೂಡಿಸೋಣ. 60 + 90 150 ಆಯ್ತು. ನಮ್ಗೆ ಗೊತ್ತು ತ್ರಿಭುಜದಲ್ಲಿ 3 ಕೋನಗಳ ಮೊತ್ತ 180 ಡಿಗ್ರಿ ಇರ್ತಂತ ನಮ್ಗೆ ಗೊತ್ತು. ಈ 150 ಕಳೆದರೆ ಬಿ ಶೃಂಗದಲ್ಲಿರುವ ಕೋನ ಪೂರ್ತಿ ಅಲ್ಲ, ಕೋನ ಎ ಬಿ ಸಿ, ಕೋನ ಎ ಬಿ ಸಿ ಯ ಅಳತೆ 30 ಡಿಗ್ರಿ ಆಯ್ತು. ಅದು ತ್ರಿಭುಜ ಎ ಬಿ ಸಿ ಯ ಉಳಿದ ಕೋನ, ಅದರ ಅಳತೆ 30 ಡಿಗ್ರಿ ಆಯ್ತು. ಈಗ ಎ ಬಿ ಅಂದರೆ ಒಂದು ವ್ಯಾಸ, ಅದು ಅದರಲ್ಲಿ ತ್ರಿಜ್ಯ ಕೂಡ ಇದೆ. ಆಮೇಲೆ ಕೆಳಗೆ ಬಿ ಡಿ ಅಂದರೆ ಸ್ಪರ್ಶಕ. ನಾವು 10ನೇ ತರಗತಿಯಲ್ಲಿ ಒಂದು ವಿಚಾರ ಕಲ್ತಿದ್ದೇವೆ, ತ್ರಿಜ್ಯ ಮತ್ತು ಸ್ಪರ್ಶಕಗಳು ಯಾವಾಗಲೂ ಲಂಬವಾಗಿರ್ತವೆ ಅಂತ ಕಲ್ತಿದ್ದೇವೆ. ಆದ್ದರಿಂದ ಎ ಬಿ ಮತ್ತು ಬಿ ಡಿ ಲಂಬವಾಗಿದೆ. ಆದ್ದರಿಂದ ಕೋನ ಎ ಬಿ
ಡಿ 90 ಡಿಗ್ರಿ ಇದೆ. ಕೋನ ಎಬಿಡಿ 90 ಡಿಗ್ರಿ, ಕೋನ ಎಬಿಸಿ 30 ಡಿಗ್ರಿ. ಎಬಿಡಿ ಇಂದ ಎಬಿಸಿ ಯನ್ನು ಕಳೆಯಬೇಕು. 90ರಿಂದ 30 ಕಳೆಯಬೇಕು, ಉಳಿಯುವುದು 60. ಅದು ಕೋನ ಸಿಬಿಡಿಯ ಅಳತೆ ಆಗಿರುತ್ತದೆ. ಹೀಗೆ ಮನಸ್ಸಿನಲ್ಲೇ ಲೆಕ್ಕಾಚಾರ ಮಾಡ್ಲಿಕ್ಕೆ ಆಗ್ತದೆ. ನಾನು ವಿವರಣೆ ಕೊಡುವಾಗ ತುಂಬಾ ವಿವರಣೆ ಕೊಟ್ಟೆ. ನಿಮ್ಗೆ ಈ ಎಲ್ಲ ವಿಚಾರಗಳು ಗೊತ್ತಿದ್ರೆ 1 ನಿಮಿಷದ ಒಳಗೆ, ಗರಿಷ್ಠ ಅಂದ್ರೆ 1 ನಿಮಿಷದ ಒಳಗೆ ನಿಮ್ಗೆ ಉತ್ತರವನ್ನು ಪಡೀಲಿಕ್ಕೆ ಸಾಧ್ಯ ಇದೆ. ನಿಮ್ಗೆಲ್ಲ ವಿಚಾರಗಳು ಗೊತ್ತಿರಬೇಕು. ತ್ರಿಜ್ಯ ಮತ್ತು ಸ್ಪರ್ಶಕ ಲಂಬವಾಗಿರುತ್ತದೆ ಅನ್ನೋದು ಗೊತ್ತಿರಬೇಕು. ತ್ರಿಭುಜದ 3 ಕೋನಗಳ ಮೊತ್ತ 180 ಡಿಗ್ರಿ ಅಂತ ಗೊತ್ತಿರಬೇಕು. ಅರ್ಧವೃತ್ತ ಖಂಡದೊಳಗಿನ ಕೋನ 90 ಡಿಗ್ರಿ ಅಂತ ಗೊತ್ತಿರಬೇಕು. ಇದೆಲ್ಲ ಈ 3 ವಿಚಾರಗಳು ಗೊತ್ತಿದ್ರೆ ಈ ಪ್ರಶ್ನೆಗೆ ಉತ್ತರವನ್ನು 1 ನಿಮಿಷದ ಒಳಗೆ ಕಂಡು ಹಿಡಿಯಲಿಕ್ಕೆ ಆಗ್ತದೆ. ನಿಮ್ಗೆ 8 ಮಲ್ಟಿಪಲ್ ಚಾಯ್ಸ್ ಪ್ರಶ್ನೆಗಳನ್ನು ಕೊಡ್ತಾರಲ್ವಾ, ಲೆಕ್ಕಾಚಾರದ ಪ್ರಕಾರ ಅಂತದ್ದೇ ಪ್ರಶ್ನೆ ಕೂಡ ಪಬ್ಲಿಕ್ ಪರೀಕ್ಷೆಯಲ್ಲಿ ಕೊಡ್ತಾರೆ. ತೀರಾ ಕಷ್ಟದ ಕೊಡೋದಿಲ್ಲ. ನೀವು 1 ನಿಮಿಷದ ಒಳಗೆ ಉತ್ತರವನ್ನು ಬರೆಯುವಂತಹ ಅಷ್ಟೇ ಕೆಲಸ ಇರುವಂತಹ ಪ್ರಶ್ನೆಗಳನ್ನು ಕೊಡ್ತಾರೆ. ಅಂದರೆ 8 ಪ್ರಶ್ನೆಗಳಿಗೆ 8 ನಿಮಿಷ ಅಷ್ಟೇ. 1-2 ನಿಮಿಷ ಎಕ್ಸ್ಟ್ರಾ ಇರಲಿ. 10 ನಿಮಿಷದ ಒಳಗೆ ನೀವು ಎಲ್ಲಾ 8 ಮಲ್ಟಿಪಲ್ ಚಾಯ್ಸ್ ಪ್ರಶ್ನೆಗಳನ್ನು ಉತ್ತರ ಬರಲಿಕ್ಕೆ ಸಾಧ್ಯ ಇದೆ. ವಿದ್ಯಾರ್ಥಿಗಳೇ, ನೀವು ಸಾಕಷ್ಟು ಹಳೆಯ ಪ್ರಶ್ನೆ ಪತ್ರಿಕೆ, ಯಾಕಂದ್ರೆ ನಮ್ಮ ಪಠ್ಯ ಪುಸ್ತಕದಲ್ಲಿ ಮಲ್ಟಿಪಲ್ ಚಾಯ್ಸ್ ಪ್ರಶ್ನೆಗಳ ಸಂಖ್ಯೆ ಕಡಿಮೆ ಇದೆ. ಹಳೆ ಪ್ರಶ್ನೆ ಪತ್ರಿಕೆಗಳು, ಮಾದರಿ ಪ್ರಶ್ನೆ ಪತ್ರಿಕೆಗಳು ಮತ್ತು ಅನೇಕ ದಿನಪತ್ರಿಕೆಗಳಲ್ಲಿ ಕೆಲವು ಪ್ರಶ್ನೆಗಳನ್ನೆಲ್ಲ ಕೊಡ್ತಾರೆ. ಈ ಮಲ್ಟಿಪಲ್ ಚಾಯ್ಸ್ ಪ್ರಶ್ನೆಗಳನ್ನು ತುಂಬಾ ಅಭ್ಯಾಸ ಮಾಡಬೇಕಾಗ್ತದೆ. ಮುಂದೆ ಹೋಗೋಣ ವಿದ್ಯಾರ್ಥಿಗಳೇ, 6ನೇ ಪ್ರಶ್ನೆಗೆ ಹೋಗೋಣ. ನಿಮ್ಗೆ ಒಂದು ಶಾರ್ಟ್ ಕಟ್ ವಿಧಾನ ಕಲಿಸ್ತೇನೆ ನಾನೀಗ. ಒಂದು ಸಮಾಂತರ ಶ್ರೇಣಿಯ 24ನೇ ಪದ ಮೈನಸ್ 17ನೇ ಪದ A24 ಮೈನಸ್ A17 ಸಮ -28 ಆದರೆ ಅದರ ಸಾಮಾನ್ಯ ವ್ಯತ್ಯಾಸ ಕಂಡುಹಿಡಿಯಿರಿ. ನೋಡಿ, ಸಾಮಾನ್ಯ ವ್ಯತ್ಯಾಸ ಕಂಡುಹಿಡಿಯಲಿಕ್ಕೆ ಒಂದು ವಿಧಾನ ಇದೆ. ಬೇರೆ ಬೇರೆ ವಿಧಾನಗಳಿವೆ. ಸಮಾಂತರ ಶ್ರೇಣಿಯ 2 ಪದಗಳನ್ನು ಕೊಟ್ಟಾಗ, ಆದ್ರೆ ಇಲ್ಲಿ 2 ಪದಗಳನ್ನು ಕೊಡ್ಲಿಲ್ಲ, ಇನ್ನೂ ಸುಲಭ ಮಾಡಿ ಕೊಟ್ಟಿದ್ದಾರೆ. 2 ಪದಗಳ ವ್ಯತ್ಯಾಸವನ್ನೇ ಕೊಟ್ಟಿದ್ದಾರೆ ಅವರು, ನಮಗೂ ಅದೇ ಬೇಕಾದದ್ದು. ಈ ಸಂದರ್ಭದಲ್ಲಿ ಸಾಮಾನ್ಯ ವ್ಯತ್ಯಾಸ ಅಂದ್ರೆ ಡಿ ಅನ್ನು ಕಂಡು ಹಿಡಿಯುವುದು ಹೇಗೆ ಅಂದರೆ, ನೋಡಿ, 2 ಪದಗಳನ್ನು ಬರೀಬೇಕು. ಆ 2 ಪದಗಳ ಕೆಳಗೆ ಅಂದ್ರೆ ಭಾಗಾಕಾರ ಮಾಡಿ ಛೇದದಲ್ಲಿ ಆ 2 ಪದಗಳು ಎಷ್ಟನೆಯ ಪದಗಳು ಆ ನಂಬರ್ ಅನ್ನು ಕಳಿಬೇಕು. ನೋಡಿ, ಇಲ್ಲಿ 24ನೇ ಪದ ಮೈನಸ್ 17ನೇ ಪದ. A24 ಅಂದರೆ 24ನೇ ಪದ, A17 ಅಂದರೆ 17ನೇ ಪದ. 24ನೇ ಪದದಿಂದ 17ನೇ ಪದವನ್ನು ಕಳೆದಿದ್ದಾರೆ. ನಾವು ಛೇದ ಏನ್ ಬರಿಬೇಕಂತ ಹೇಳಿದ್ರೆ 24 ಮೈನಸ್ 17 ಅಂತ ಬರಿಬೇಕು. ಛೇದ 24 ಮೈನಸ್ 17, ಎರಡೂ ಬದಿಯಲ್ಲಿ ಭಾಗಿಸು 24 ಮೈನಸ್ 17 ಮಾಡಬೇಕು. 24ರಿಂದ 17 ಕಳೆದರೆ 7 ಆಗ್ತದೆ. A24 ಮೈನಸ್ A17ಕ್ಕೆ 7ರಿಂದ ಭಾಗಿಸಿದರೆ -28ಕ್ಕೆ ಕೂಡ 7ರಿಂದ ಭಾಗಿಸಬೇಕು. 7 7 28. ಆದ್ದರಿಂದ ಉತ್ತರ ಸಿ -4 ಆಯ್ತು. ಸರಿ ಅಲ್ವಾ? ನಿಮಗೆ ಶಾರ್ಟ್ ಕಟ್ ವಿಧಾನ ಗೊತ್ತಾಗಿದೆ ಅಂತ ಭಾವಿಸ್ತೇನೆ. ಇನ್ನೊಮ್ಮೆ ಹೇಳ್ತೇನೆ ವಿದ್ಯಾರ್ಥಿಗಳೇ, ಸಮಾಂತರ ಶ್ರೇಣಿಯ 2 ಪದಗಳನ್ನು ಕೊಟ್ಟಾಗ ಸಾಮಾನ್ಯ ವ್ಯತ್ಯಾಸ ಕಂಡುಹಿಡಿಯುವುದು ಹೇಗೆ ಅಂತೇಳಿ ಒಮ್ಮೆ ಹೇಳಿದೆ. ನಾನು ಇನ್ನೊಂದು ಬೇರೆ ಉದಾಹರಣೆ ತಗೊಂಡು ನಿಮಗೆ ಹೇಳ್ತಾ ಇದ್ದೇನೆ. ಒಂದು ಸಮಾಂತರ ಶ್ರೇಣಿಯ 10ನೇ ಪದ ಮತ್ತು 5ನೇ ಪದ ಕೊಟ್ಟಿದ್ದಾರೆ ಅಂತ ಭಾವಿಸಿ. ಈಗ 10ನೇ ಪದ ಎಷ್ಟು ಅಂತ ಬರಿಬೇಕು, 5ನೇ ಪದ ಎಷ್ಟು ಅಂತ ಬರಿಬೇಕು. 10ನೇ ಪದದಿಂದ 5ನೇ ಪದವನ್ನು ಕಳಿಬೇಕು. ಅದಕ್ಕೆ 10 ಮೈನಸ್ 5ರಿಂದ ಭಾಗಿಸಬೇಕು, ಅಂದ್ರೆ 5ರಿಂದ ಭಾಗಿಸಬೇಕು. ಆಗ ಸಾಮಾನ್ಯ ವ್ಯತ್ಯಾಸ ಎಷ್ಟು ಅಂತ ಗೊತ್ತಾಗ್ತದೆ. ಸರಿ, 7ನೇ ಪ್ರಶ್ನೆಗೆ ಹೋಗೋಣ. ಸ್ಕ್ರೋಲ್ ಮಾಡಿ ಸ್ವಲ್ಪ ಕೆಳಗೆ, ಆಪ್ಷನ್ ಎಲ್ಲ ಕಾಣ್ತಾ ಇಲ್ಲ. ರೈಟ್, ಸಾಕು. ಒಂದು ದಾಳವನ್ನು ಒಂದು ಸಲ ಎಸೆಯಲಾಗಿದೆ ಅಥವಾ ಉರುಳಿಸಲಾಗಿದೆ, ಹೀಗೂ ಹೇಳ್ಬೋದು. ಅವಿಭಾಜ್ಯ ಸಂಖ್ಯೆಯನ್ನು ಪಡೆಯುವ ಸಂಭವನೀಯತೆ ಎಷ್ಟು ಅಂತ ಕೇಳಿದ್ದಾರೆ. ನಮ್ಗೆ ಗೊತ್ತು, ಒಂದು ದಾಳ ಅಂದ್ರೆ ನಮ್ಮ ಚೌಕ ಘನಾಕೃತಿಯಲ್ಲಿರುವಂತಹ ದಾಳ. ನೀವು ಲೂಡ ಆಡುವಾಗ ದಾಳವನ್ನು ನೋಡಿದ್ದೀರಿ, ನಿಮ್ಗೆ ಗೊತ್ತು. ಅದರಲ್ಲಿ 6 ಮುಖಗಳಿವೆ. ಒಂದೊಂದು ಮುಖದಲ್ಲಿ ಒಂದೊಂದು ಸಂಖ್ಯೆ ಇದೆ. 6 ಮುಖಗಳಲ್ಲಿ 1ರಿಂದ 6ನೆಯ ಸಂಖ್ಯೆಯವರೆಗಿದೆ. 1 2 3 4 5 6 ಒಟ್ಟಿಗೆ 6 ಸಂಖ್ಯೆಗಳು ಅದರಲ್ಲಿ ಬೀಳು. 6ಕ್ಕಿಂತ ಜಾಸ್ತಿ 7 ಎಂಬ ಸಂಖ್ಯೆ ಬೀಳಲಿಕ್ಕೆ ಚಾನ್ಸೇ ಇಲ್ಲ. ಅಲ್ಲಿ 1ರಿಂದ 6ರವರೆಗೆ 6 ಸಂಖ್ಯೆ ಬೀಳುವ ಸಾಧ್ಯತೆ ಉಂಟು. ಈಗ ನಾವು ಬಯಸಿದ್ದೇನು, ಘಟನೆ ಏನು ಅಂದರೆ, ನಮ್ಗೆ ಸಮಸಂಖ್ಯೆ ಆಗಿರಬೇಕು, ಅವಿಭಾಜ್ಯ ಸಂಖ್ಯೆ ಆಗಿರಬೇಕು. ನಾವು ಯಾವ ಸಂಖ್ಯೆ ಬಯಸ್ತಾ ಇದ್ದೇವೆ? ದಾಳದಲ್ಲಿ ಮೇಲೆ ಬೀಳುವಂತಹ ಸಂಖ್ಯೆ ಅದು ಸಮಸಂಖ್ಯೆಯೂ ಆಗಿರಬೇಕು, ಅವಿಭಾಜ್ಯ ಸಂಖ್ಯೆ ಕೂಡ ಆಗಿರಬೇಕು. ನೋಡಿ ವಿದ್ಯಾರ್ಥಿಗಳೇ, 1ರಿಂದ 6ರವರೆಗೆ 6 ಸಂಖ್ಯೆಗಳಿವೆ.
ಇದರಲ್ಲಿ 3 ಬೆಸ ಸಂಖ್ಯೆಗಳು ಮತ್ತು 3 ಸಮ ಸಂಖ್ಯೆಗಳು, 1, 3, 5 ಬೆಸ ಸಂಖ್ಯೆಗಳು, 2, 4, 6 ಸಮ ಸಂಖ್ಯೆಗಳು. ಇಲ್ಲಿ ನಮ್ಗೆ ಬೆಸ ಸಂಖ್ಯೆ ಬೇಡ, ಸಮ ಸಂಖ್ಯೆ ಬೇಕು ಅಂತ ಹೇಳಿದ್ದಾರೆ. ಸಮ ಸಂಖ್ಯೆ ಯಾವುದೆಲ್ಲ ಇವೆ? 2 ಇದೆ, 4 ಇದೆ, 6 ಇದೆ. ಈ 2, 4, 6ರಲ್ಲಿ ಅವಿಭಾಜ್ಯ ಸಂಖ್ಯೆ ಯಾವುದು ಅಂದ್ರೆ ಅದು 2 ಮಾತ್ರ. 4 ಸಮ ಸಂಖ್ಯೆ ಹೌದು, ಆದ್ರೆ ಅದು ಸಂಯುಕ್ತ ಸಂಖ್ಯೆ, ಅವಿಭಾಜ್ಯ ಸಂಖ್ಯೆ ಅಲ್ಲ. ಅದೇ ರೀತಿ 6 ಕೂಡ ಅವಿಭಾಜ್ಯ ಸಂಖ್ಯೆ ಅಲ್ಲ. 2, 4, 6ರಲ್ಲಿ ಅವಿಭಾಜ್ಯ ಸಂಖ್ಯೆ ಯಾವುದು ಅಂದ್ರೆ ಅದು 2 ಮಾತ್ರ. ಅಂದ್ರೆ ಅವ್ರು ಹೇಳ್ತಾ ಇರೋದು ದಾಳವನ್ನು ಉರುಳಿಸುವಾಗ ಬೀಳುವಂತಹ 6 ಅಂಕೆಗಳಲ್ಲಿ ನಾವು ಬಯಸಿದ್ದು, ನಮ್ಗೆ ಬೇಕಾದಂತಹ ಘಟನೆ 2 ಅನ್ನುವಂತಹ ಸಂಖ್ಯೆ. ಆದ್ರಿಂದ 2 ಅನ್ನುವಂತಹ ಸಂಖ್ಯೆಯಲ್ಲಿ ಒಂದೇ ಸಲ ಇದೆ. 6ರಲ್ಲಿ ಸಮ ಅವಿಭಾಜ್ಯ ಸಂಖ್ಯೆ 1 ಸಲ ಬೀಳ್ಬೋದು. ಆದ್ದರಿಂದ ಸರಿಯಾದ ಉತ್ತರ 6ರಲ್ಲಿ 1 ಅಥವಾ 6ನೇ 1. ಆಪ್ಷನ್ ಸಿ 6ನೇ 1. ಕೊನೆಯ ಮಲ್ಟಿಪಲ್ ಚಾಯ್ಸ್ ಪ್ರಶ್ನೆ ನೋಡೋಣ. ಪೇಜ್ ನಂಬರ್ 3ಕ್ಕೆ ಹೋಗೋಣ. ಸ್ಕ್ರೋಲ್ ಮಾಡಿ. 8ನೇ ಪ್ರಶ್ನೆ. ಈ ಚಿತ್ರದಲ್ಲಿ ಉನ್ನತ ಕೋನ ಥೀಟಾ ಇದರ ಬೆಲೆ ಎಷ್ಟು ಅಂತ ಕೇಳಿದ್ದಾರೆ. ನೋಡಿ ವಿದ್ಯಾರ್ಥಿಗಳೇ, ಅಲ್ಲಿ ಕೋನ ಥೀಟಾ, ಕೋನ ಸಿ ಥೀಟಾ ಅಂತ ಹೇಳಿದ್ದಾರೆ ಚಿತ್ರದಲ್ಲಿ. ಥೀಟಾ ಕಂಡು ಹಿಡಿಬೇಕಾದ್ರೆ ನಮ್ಮ ಹತ್ರ 6 ತ್ರಿಕೋನಮಿತಿ ಅನುಪಾತಗಳಿವೆ. ಈ 6 ತ್ರಿಕೋನಮಿತಿ ಅನುಪಾತಗಳಲ್ಲಿ ಯಾವುದನ್ನು ಉಪಯೋಗಿಸಬೇಕು ಅಂತ ಹೇಗೆ ನಿರ್ಧಾರ ಮಾಡೋದು? ಅದಕ್ಕೆ ಅಲ್ಲಿ ಯಾವ ಬಾಹುಗಳನ್ನು ಕೊಟ್ಟಿದ್ದಾರೆ ಅನ್ನೋದು ನೋಡಬೇಕು. ಕೋನ ಥೀಟಾ ಅದರ ಎದುರಿನ ಬಾಹು, ಅಭಿಮುಖ ಬಾಹುವಿನ ಅಳತೆ ಕೊಟ್ಟಿದ್ದಾರೆ ನೋಡಿ. ಅದರ ಎದುರಿನ ಬಾಹು ಯಾವುದು? ಎ ಬಿ. ಎ ಬಿಯ ಅಳತೆ ವರ್ಗಮೂಲ 3 ಗುಣಿಸು ಎಕ್ಸ್ ಅಂತ ಕೊಟ್ಟಿದ್ದಾರೆ. ಮತ್ತೊಂದು ಬಾಹು ಯಾವುದು? ಎ ಸಿ ಯ ಅಳತೆ ಕೊಟ್ಟಿದ್ದಾರೆ. ಈಗ ಎ ಬಿ ಎಂದರೆ ಥೀಟಾದ ಅಭಿಮುಖ ಬಾಹು, ಎ ಸಿ ಎಂದರೆ ಪಾರ್ಶ್ವಬಾಹು. ಅಭಿಮುಖ ಬಾಹು ಕೊಟ್ಟಿದ್ದಾರೆ, ಪಾರ್ಶ್ವಬಾಹು ಕೊಟ್ಟಿದ್ದಾರೆ. ಆದ್ದರಿಂದ ನಾವು ಯಾವ ತ್ರಿಕೋನಮಿತಿ ಅನುಪಾತ ಬಳಸಬೇಕು ಅಂತ ಹೇಳಿದ್ರೆ, ಯಾವ ತ್ರಿಕೋನಮಿತಿ ಅನುಪಾತದಲ್ಲಿ ಅಭಿಮುಖ ಬಾಹು ಮತ್ತು ಪಾರ್ಶ್ವಬಾಹು ಬರ್ತದೆಯಾ ಅದೇ ತ್ರಿಕೋನಮಿತಿ ಅನುಪಾತಗಳನ್ನು ನಾವು ತಗೊಳ್ಬೇಕಾಗ್ತದೆ. ಯಾವುದು ಇದೆ ನೋಡಿ, ಟ್ಯಾನ್ ಥೀಟಾ ಇದೆ. ಟ್ಯಾನ್ ಥೀಟಾ ಅಂದರೆ ಅಭಿಮುಖ ಬಾಹು ಭಾಗಿಸು ಪಾರ್ಶ್ವಬಾಹು ಅಂತ ನಮ್ಗೆ ಗೊತ್ತು. ಕಾಟ್ ಥೀಟಾ ಕೂಡ ತಗೊಳ್ಬಹುದು. ಕಾಟ್ ಥೀಟಾ ಅಂದರೆ ಪಾರ್ಶ್ವಬಾಹು ಭಾಗಿಸು ಅಭಿಮುಖ ಬಾಹು. ಈ ಎರಡರಲ್ಲಿ ಯಾವುದನ್ನು ಬೇಕಾದ್ರೂ ತಗೊಳ್ಬಹುದು. ನಾವು ಟ್ಯಾನ್ ಥೀಟಾವನ್ನು ತಗೊಳ್ಳೋಣ. ಟ್ಯಾನ್ ಥೀಟಾ ಅಂದರೆ ಎ ಬಿ ಭಾಗಿಸು ಎ ಸಿ ಅಂದರೆ ವರ್ಗಮೂಲ 3 ಎಕ್ಸ್ ಭಾಗಿಸು ಎಕ್ಸ್. ಮೇಲೆ ಅಂಶದಲ್ಲಿ ಎ ಬಿಯ ಅಳತೆ ಹಾಕಬೇಕು, ವರ್ಗಮೂಲ 3 ಎಕ್ಸ್. ಛೇದದಲ್ಲಿ ಎ ಸಿ ಅಳತೆ ಎಕ್ಸ್ ಅಂತ ಹಾಕಬೇಕು. ಈಗ ಅಲ್ಲಿ ಎಕ್ಸ್ ಮತ್ತು ಎಕ್ಸ್ ಕ್ಯಾನ್ಸಲ್ ಆಗ್ತದೆ, ಉಳಿಯೋದು ವರ್ಗಮೂಲ 3 ಮಾತ್ರ. ಅಂದರೆ ಟ್ಯಾನ್ ಥೀಟಾ ಸಮ ವರ್ಗಮೂಲ 3 ಅಂತ ಗೊತ್ತಾಯ್ತು. ಯಾವ ಕೋನದ ಟ್ಯಾನ್ ಅನುಪಾತ ವರ್ಗಮೂಲ 3 ಆಗ್ತದೆ ಅನ್ನೋದು ನಮ್ಗೆ ಚೆನ್ನಾಗಿ ಗೊತ್ತು. ಟ್ಯಾನ್ 60 ಡಿಗ್ರಿಯ ಬೆಲೆ ವರ್ಗಮೂಲ 3 ಅಂತ ನಮ್ಗೆ ಗೊತ್ತಿರಬೇಕು. ಆದ್ದರಿಂದ ಟ್ಯಾನ್ ಥೀಟಾ ವರ್ಗಮೂಲ 3 ಆಗಿರುವ ಕಾರಣ ಥೀಟಾ ಅಂದರೆ 60 ಡಿಗ್ರಿಯೇ ಆಗಬೇಕು. ಸರಿಯಾದ ಉತ್ತರ ಸಿ 60 ಡಿಗ್ರಿ. ಸರಿ, ಅಲ್ಲಿಗೆ ಮಲ್ಟಿಪಲ್ ಚಾಯ್ಸ್ ಪ್ರಶ್ನೆಗಳ ಮುಕ್ತಾಯ ಆಯಿತು. ರೋಮನ್ ಅಂಕೆ 2 ಲಘು ಉತ್ತರ ಪ್ರಶ್ನೆಗಳು ಅಥವಾ ಅತಿ ಲಘು ಉತ್ತರ ಪ್ರಶ್ನೆಗಳಿದು. ಕೇವಲ ಒಂದು ವಾಕ್ಯದಲ್ಲಿ, ಒಂದು ಶಬ್ದದಲ್ಲಿ, ಅದು ಒಂದು ಪದದಲ್ಲಿ ಉತ್ತರಿಸುವಂತಹ ಪ್ರಶ್ನೆಗಳಿವೆ. ಇಂತಹ ಪ್ರಶ್ನೆಗಳು ಕೂಡ 8 ಕೊಡ್ತಾರೆ. ಒಂದೊಂದಕ್ಕೆ ಒಂದೊಂದು ಅಂಕ ಇರ್ತದೆ. 8 ಪ್ರಶ್ನೆಗಳಿಗೆ 8 ಅಂಕ ಇರ್ತದೆ. ಇದನ್ನು ಕೂಡ 10 ನಿಮಿಷದೊಳಗೆ ನೀವು ಬರೀಲಿಕ್ಕೆ ಸಾಧ್ಯ ಇದೆ ವಿದ್ಯಾರ್ಥಿಗಳೇ. 9ನೇ ಪ್ರಶ್ನೆ. ಅತ್ಯಂತ ಚಿಕ್ಕದಾದ ಅವಿಭಾಜ್ಯ ಸಂಖ್ಯೆ ಮತ್ತು ಅತ್ಯಂತ ಚಿಕ್ಕದಾದ ಸಂಯುಕ್ತ ಸಂಖ್ಯೆಯ ಮಸಾ ಮತ್ತು ಲಸಾವನ್ನು ಕಂಡುಹಿಡಿಯಿರಿ. ರೈಟ್. ಅತ್ಯಂತ ಚಿಕ್ಕ ಅವಿಭಾಜ್ಯ ಸಂಖ್ಯೆ ಯಾವುದು? ನಾವು ಕಲ್ತಿದ್ದೇವೆ. ಯಾವ ಪಾಠ ಅಂತ ಹೇಳಿದ್ರೆ ವಾಸ್ತವ ಸಂಖ್ಯೆಗಳು ಪಾಠದಲ್ಲಿ ಅವಿಭಾಜ್ಯ ಸಂಖ್ಯೆಗಳ ಬಗ್ಗೆ ನಾವು ಚೆನ್ನಾಗಿ ಕಲ್ತಿದ್ದೇವೆ. ಅವಿಭಾಜ್ಯ ಸಂಖ್ಯೆಗಳು ಯಾವುದು? ಒಂದು 5 ಹೇಳ್ತೇನೆ ನಾನು. 2, 3, 5, 7, 11, 13 ಹೀಗೆ ಮುಂದುವರಿಯುತ್ತದೆ. ಇದರಲ್ಲಿ ಅತ್ಯಂತ ಕಡಿಮೆ ಯಾವುದು ಅಂತ ಹೇಳಿದ್ರೆ 2 ಎಂಬ ಸಂಖ್ಯೆ ಅದು ಅತ್ಯಂತ ಕಡಿಮೆ ಅವಿಭಾಜ್ಯ ಸಂಖ್ಯೆಯಾಗಿದೆ. ಅದೇ ರೀತಿ ಸಂಯುಕ್ತ ಸಂಖ್ಯೆ ಅತ್ಯಂತ ಕಡಿಮೆ ಇರುವ ಅತ್ಯಂತ ಚಿಕ್ಕದಾದ ಸಂಯುಕ್ತ ಸಂಖ್ಯೆ ಯಾವುದು ಅಂದರೆ 4. ನೋಡಿ, 1 ಎಂಬ ಸಂಖ್ಯೆ ಅದು ಅವಿಭಾಜ್ಯವೂ ಅಲ್ಲ, ಅದು ಸಂಯುಕ್ತ ಸಂಖ್ಯೆ ಕೂಡ ಅಲ್ಲ. 2
ಅವಿಭಾಜ್ಯ ಸಂಖ್ಯೆ, 3 ಅವಿಭಾಜ್ಯ ಸಂಖ್ಯೆ, 4 ಸಂಯುಕ್ತ ಸಂಖ್ಯೆ. ನೋಡಿ, ಮೊತ್ತ ಮೊದಲು ಸಿಗುವಂತದ್ದು 4 ಸಂಯುಕ್ತ ಸಂಖ್ಯೆಗಳಲ್ಲಿ, ಅದು ಅತ್ಯಂತ ಕಡಿಮೆ ಇರುವಂತದ್ದು. ಆದ್ದರಿಂದ ಅತಿ ಚಿಕ್ಕದಾದಂತಹ ಅವಿಭಾಜ್ಯ ಸಂಖ್ಯೆ 2, ಅತಿ ಚಿಕ್ಕದಾದಂತಹ ಸಂಯುಕ್ತ ಸಂಖ್ಯೆ 4, ಇವುಗಳ ಮಸಾ ಅಂದರೆ 2 ಮತ್ತು 4ರ ಮಸಾ, 2 ಮತ್ತು 4ರ ಲಸಾ. ಇಲ್ಲಿ 2, 4ರ ಅಪವರ್ತನವಾಗಿದೆ. ಕೊಟ್ಟಿರುವಂತಹ 2 ಸಂಖ್ಯೆಗಳಲ್ಲಿ ಒಂದು ಸಂಖ್ಯೆ ಮತ್ತೊಂದರ ಅಪವರ್ತನವಾದರೆ ಯಾವ ಸಂಖ್ಯೆ ಅಪವರ್ತನವಾಗಿದೆ ಅದು ಮಸಾ ಆಗಿರುತ್ತದೆ. ಯಾವ ಸಂಖ್ಯೆ ಅಪವರ್ತ್ಯವಾಗಿರುತ್ತದೆ ಅದು ಲಸಾ ಆಗಿರುತ್ತದೆ. ಹೀಗೆ ಕೊಟ್ಟಿರುವಂತಹ 2 ಸಂಖ್ಯೆಗಳಲ್ಲಿ ಒಂದು ಸಂಖ್ಯೆ ಮತ್ತೊಂದರ ಅಪವರ್ತನವಾದರೆ ಅಥವಾ ಒಂದು ಸಂಖ್ಯೆ ಮತ್ತೊಂದರ ಅಪವರ್ತ್ಯವಾದರೆ ಚಿಕ್ಕ ಸಂಖ್ಯೆ ಮಸಾ, ದೊಡ್ಡ ಸಂಖ್ಯೆ ಲಸಾ ಆಗುತ್ತದೆ. ಸರಿ, ಇದೆಲ್ಲ ನೀವು ನೆನಪಿನಲ್ಲಿ ಇಟ್ಕೊಳ್ಬೇಕು ವಿದ್ಯಾರ್ಥಿಗಳೇ. 10ನೇ ಪ್ರಶ್ನೆಗೆ ಹೋಗೋಣ. ಸರಿ, ಎಕ್ಸ್ ವರ್ಗ ಪ್ಲಸ್ 5x ಪ್ಲಸ್ 5 ಸಮ 0. ಈ ವರ್ಗ ಸಮೀಕರಣದ ಶೋಧಕವನ್ನು ಕಂಡುಹಿಡಿಯಿರಿ. ಶೋಧಕವನ್ನು ಕಂಡುಹಿಡಿಯುವ ಸೂತ್ರ ನಮಗೆ ಗೊತ್ತಿರಬೇಕು. ಅದರ ಜೊತೆಗೆ ಕೊಟ್ಟಿರುವಂತಹ ಸಮೀಕರಣದಲ್ಲಿ ಎ ಬಿ ಸಿಗಳ ಬೆಲೆ ಎಷ್ಟು ಅಂತ ಅದು ಕೂಡ ಗೊತ್ತಿರಬೇಕು. ಮೊದಲನೇದಾಗಿ ನಾವು ಎ ಬಿ ಸಿಗಳ ಬೆಲೆಗಳನ್ನು ನೋಡೋಣ. ಮೊದಲನೇ ಪದ ಎಕ್ಸ್ ವರ್ಗ ಅಂತ ಇದೆ. ಎಕ್ಸ್ ವರ್ಗ ಅಂದ್ರೆ ಇದರ ಸಹಗುಣಕ ಯಾವುದು? ಯಾವುದು ಕೊಡ್ಲಿಲ್ಲ ಅಂತೇಳಿ ನಾವು ಯಾವುದು ಇಲ್ಲ ಅಂತ ಹೇಳೋದಲ್ಲ. ಎಕ್ಸ್ ವರ್ಗ ಅಂದರೆ ಒಂದು ಎಕ್ಸ್ ವರ್ಗ. ನೋಡಿ, ನಾವು ಪುಸ್ತಕ ಅಂತ ಹೇಳ್ತೇವೆ. ಪುಸ್ತಕ ಅಂದ್ರೆ ನಾವೇ ಅರ್ಥ ಮಾಡ್ಕೊಳ್ಬೇಕು, ಒಂದು ಪುಸ್ತಕ ಅಂತೇಳಿ. ಹಾಗೆ ಎಕ್ಸ್ ವರ್ಗ ಅಂದ್ರೆ ಒಂದು ಎಕ್ಸ್ ವರ್ಗ. ಆದ್ರಿಂದ ಎ ಅಂದರೆ ಏನು? ಎಕ್ಸ್ ವರ್ಗದ ಸಹಗುಣಕ ಎ ಸಮ 1 ಆಯ್ತು. ಎಕ್ಸಿನ ಸಹಗುಣಕಕ್ಕೆ ನಾವು ಬಿ ಅಂತ ಹೇಳ್ತೇವೆ. ಎಕ್ಸಿನ ಸಹಗುಣಕ ಇಲ್ಲಿ ಕೊಟ್ಟಿರುವಂತಹ ಸಮೀಕರಣದಲ್ಲಿ 5 ಇದೆ, ಬಿ ಸಮ 5. ಕೊನೆಯ ಪದ ಸ್ಥಿರಾಂಕ ಅದು ಸಿ, ಸಿ ಕೂಡ 5. ಎ ಸಮ 1, ಬಿ ಸಮ 5, ಸಿ ಸಮ ಅದು ಕೂಡ 5. ಶೋಧಕವನ್ನು ಕಂಡುಹಿಡಿಯುವ ಸೂತ್ರ ಬಿ ವರ್ಗ ಮೈನಸ್ 4ac ಆಗಿದೆ. ಬಿ ವರ್ಗ ಅಂದರೆ 5ರ ವರ್ಗ ಮೈನಸ್ 4 ಗುಣಿಸು ಎ ಯ ಬೆಲೆ 1 ಗುಣಿಸು ಸಿ ಯ ಬೆಲೆ 5. 4 ಗುಣಿಸು ಎ ಗುಣಿಸು ಸಿ ಅಂದರೆ 4 ಗುಣಿಸು 1 ಗುಣಿಸು 5. 5ರ ವರ್ಗ ಎಷ್ಟು ಅಂದರೆ 25 ಮೈನಸ್ 4 ಗುಣಿಸು 1 ಗುಣಿಸು 5. ಈ 3 ಸಂಖ್ಯೆಗಳನ್ನು ಗುಣಿಸಿದರೆ 20 ಆಗ್ತದೆ. 25ರಿಂದ 20 ಕಳೆದರೆ ಉತ್ತರ 5. ಶೋಧಕದ ಬೆಲೆ 5 ಆಗಿದೆ. 11ನೇ ಪ್ರಶ್ನೆಗೆ ಹೋಗೋಣ. ಸ್ಕ್ರೋಲ್ ಮಾಡಿ. 2,3 ಮತ್ತು 4,7 ಬಿಂದುಗಳನ್ನು ಸೇರಿಸುವ ರೇಖಾಖಂಡದ ಮಧ್ಯ ಬಿಂದುವಿನ ನಿರ್ದೇಶಾಂಕಗಳನ್ನು ಕಂಡುಹಿಡಿಯಿರಿ. ಸರಿ, ನಮಗೆ ಸೂತ್ರ ಗೊತ್ತಿರಬೇಕು. 1 ಮಾರ್ಕಿನ ಪ್ರಶ್ನೆಗಳಿಗೆಲ್ಲ ಸೂತ್ರ ಬರೆಯುವ ಅವಶ್ಯಕತೆ ಇಲ್ಲ. ನೀವು ಸೂತ್ರ ಬರೀಲಿಲ್ಲ ಆದ್ರೆ ನೀವೇನು ಮಾರ್ಕು ಕಳ್ಕೊಳ್ಳೋದಿಲ್ಲ. ಆದ್ರೆ ನಿಮ್ಗೆ ಅಗತ್ಯ ಅಂತ ಅನ್ನಿಸಿದ್ರೆ ಸೂತ್ರ ಬರೀರಿ, ಅಡ್ಡಿ ಇಲ್ಲ. ಅದಕ್ಕಿಂತಲೂ ಮುಖ್ಯವಾಗಿ, ಸೂತ್ರಕ್ಕಿಂತಲೂ ಮುಖ್ಯವಾಗಿ ಸೂತ್ರ ಮನಸ್ಸಿನಲ್ಲಿದ್ರೆ ಸಾಕು. ನಮ್ಗೆ x1 y1 x2 y2 ಯಾವುದು ಅಂತ ಚೆನ್ನಾಗಿ ಗೊತ್ತಿರಬೇಕು. x1 ಅಂದರೆ 2, x2 ಅಂದರೆ 4, y1 ಅಂದರೆ 3, y2 ಅಂದರೆ 7. ಮಧ್ಯಬಿಂದು ಕಂಡುಹಿಡಿಯುವ ಸೂತ್ರ x1 ಪ್ಲಸ್ x2 ಭಾಗಿಸು 2, y1 ಪ್ಲಸ್ y2 ಭಾಗಿಸು 2. ನಾನು ಆಗ್ಲೇ ಹೇಳಿದೆ x1 ಮತ್ತು x2ಗಳ ಬೆಲೆ ಹೇಳಿದ್ದೇನೆ. x1 ಅಂದ್ರೆ 2, x2 ಅಂದ್ರೆ 4. x1 ಪ್ಲಸ್ x2 ಅಂದ್ರೆ 2 ಪ್ಲಸ್ 4 ಭಾಗಿಸು 2 ಆಯ್ತು. ಅದೇ ರೀತಿ y1 ಅಂದ್ರೆ 3, y2 ಅಂದ್ರೆ 7, y1 ಪ್ಲಸ್ y2 ಭಾಗಿಸು 2 ಅಂದರೆ 3 ಪ್ಲಸ್ 7 ಭಾಗಿಸು 2 ಆಗುತ್ತದೆ. 2 ಮತ್ತು 4 ಕೂಡಿಸಿದರೆ 6 ಆಯ್ತು. 6 ಭಾಗಿಸು 2 3 ಆಯ್ತು. 3 ಪ್ಲಸ್ 7 ಕೂಡಿಸಿದರೆ 10 ಆಯ್ತು. 10ಕ್ಕೆ 2ರಿಂದ ಭಾಗಿಸಿದರೆ 5 ಆಯ್ತು. ಆದ್ದರಿಂದ ಮಧ್ಯ ಬಿಂದುವಿನ ನಿರ್ದೇಶಾಂಕಗಳು 3,5 ಆಗಿದೆ. ವೆರಿ ಗುಡ್. ನೆಕ್ಸ್ಟ್ ಬರ್ಕೊಂಡ್ರಲ್ವಾ? ಮುಂದಿನ ಪ್ರಶ್ನೆಗೆ ಹೋಗೋಣ. ನಿಮಗೆ ಸಾಕಷ್ಟು ಸಮಯ ಕೊಡ್ತಾ ಇದ್ದೇನೆ ನಾನು, ಸ್ವಲ್ಪ ನೀವು ವೇಗವಾಗಿ ಬರ್ಕೋಬೇಕು. 12ನೇ ಪ್ರಶ್ನೆ ಬರ್ಕೊಳ್ಳಿ. ಸೈನ್ 30 ಡಿಗ್ರಿ ಮೈನಸ್ ಕಾಸ್ 60 ಡಿಗ್ರಿ ಇದರ ಬೆಲೆ ಎಷ್ಟು ಅಂತ ಕೇಳ್ತಾ ಇದ್ದಾರೆ. ಸೈನ್ 30 ಡಿಗ್ರಿ ಮೈನಸ್ ಕಾಸ್ 60 ಡಿಗ್ರಿ ಇದರ ಬೆಲೆಯನ್ನು ಕಂಡುಹಿಡಿಯಿರಿ. ವಿದ್ಯಾರ್ಥಿಗಳೇ, ನಿಮಗೆ ನಾನು ಸಣ್ಣ ಸೂಚನೆ ಕೊಡ್ತಾ ಇದ್ದೇನೆ. ನೀವು ಪಬ್ಲಿಕ್ ಪರೀಕ್ಷೆಯಲ್ಲಿ ನಿಮಗೆ ಮೊದಲು ಉತ್ತರ ಪತ್ರಿಕೆಯನ್ನು ಕೊಡ್ತಾರೆ. ಉತ್ತರ ಪತ್ರಿಕೆಯನ್ನು ಕೊಟ್ಟ ತಕ್ಷಣ ನೀವು ಅದರಲ್ಲಿ ನಿಮ್ಮ ರಿಜಿಸ್ಟರ್ ನಂಬರ್ ಅನ್ನು ಮಾತ್ರ ಬರೀಲಿಕ್ಕೆ. ಉತ್ತರ ಪತ್ರಿಕೆಯಲ್ಲಿ ರಿಜಿಸ್ಟರ್ ನಂಬರ್ ಅನ್ನು ಬಿಟ್ರೆ ಬೇರೆ ಬರೆಯೋದು ಉತ್ತರ ಮಾತ್ರ. ನಿಮ್ಮ ಹೆಸರಾಗ್ಲಿ, ನಿಮ್ಮ ಶಾಲೆಯ ಹೆಸರಾಗ್ಲಿ ಯಾವುದನ್ನೂ ಕೂಡ ಅಲ್ಲಿ ಬರೀಲಿಕ್ಕಿಲ್ಲ.
ನಿಮ್ಗೆ ಈಗ ಶಾಲೆಯಲ್ಲಿರುವಂತಹ ರೋಲ್ ನಂಬರ್ ಅದನ್ನು ಕೂಡ ಬರಿಬೇಡಿ. ಯಾಕಂದ್ರೆ ನಿಮ್ಗೆ ಎಲ್ಲ FA1 ಮತ್ತು FA4ನವರೆಗೆ ಇರುವಂತಹ ಪರೀಕ್ಷೆ, ಮಧ್ಯವಾರ್ಷಿಕ ಪರೀಕ್ಷೆ, ಈ ಎಲ್ಲ ಪರೀಕ್ಷೆಗಳು ನಿಮಗೆ ರೋಲ್ ನಂಬರ್ ಬರೆದು ಅಭ್ಯಾಸ ಆಗಿದೆ. ಆದರೆ ವಾರ್ಷಿಕ ಪರೀಕ್ಷೆಯಲ್ಲಿ, ಪಬ್ಲಿಕ್ ಪರೀಕ್ಷೆಯಲ್ಲಿ ನಿಮ್ಮ ರೋಲ್ ನಂಬರ್ ಬರಿಬೇಡಿ. ನಿಮ್ಗೆ ಹಾಲ್ ಟಿಕೆಟ್ ಕೊಡ್ತಾರೆ, ಅದರಲ್ಲಿ ನಿಮ್ಮ ನೋಂದಣಿ ಸಂಖ್ಯೆ ರಿಜಿಸ್ಟರ್ ನಂಬರ್ ಇರ್ತದೆ. ಆ ರಿಜಿಸ್ಟರ್ ನಂಬರ್ ಅನ್ನು ನಿಮ್ಮ ಪಬ್ಲಿಕ್ ಪರೀಕ್ಷೆಯಲ್ಲಿ ಕೊಟ್ಟಿರುವಂತಹ ಉತ್ತರ ಪತ್ರಿಕೆಯ ಮೊದಲನೇ ಪುಟದಲ್ಲಿ ಮೇಲೆ ಬಾಕ್ಸ್ ಕೊಟ್ಟಿರ್ತಾರೆ, 11 ಅಂಕೆಯ ರಿಜಿಸ್ಟರ್ ಸಂಖ್ಯೆ, ಒಂದೊಂದು ಬಾಕ್ಸ್ ನಲ್ಲಿ ಒಂದೊಂದು ಅಂಕೆ ಬರಿಬೇಕು. ಸರಿ ವಿದ್ಯಾರ್ಥಿಗಳೇ, ಈಗ ಉತ್ತರ ಪತ್ರಿಕೆ ಕೊಟ್ಟಾದ ನಂತರ 5 ನಿಮಿಷದ ನಂತರ ಉತ್ತರ ಪತ್ರಿಕೆ ಕೊಟ್ಟಾದ ನಂತರ 5 ನಿಮಿಷದ ಬಳಿಕ ನಿಮಗೆ ಪ್ರಶ್ನೆ ಪತ್ರಿಕೆ ಕೊಡ್ತಾರೆ. ಆ 5 ನಿಮಿಷ ಗ್ಯಾಪ್ ನಲ್ಲಿ ನೀವೇನ್ ಮಾಡಬೇಕು ಅಂತ ಹೇಳಿದ್ರೆ, ನಿಮ್ಗೆ ಶಾಲೆಗಳಲ್ಲಿ ಕಲಿಸಿಕೊಟ್ಟಿದ್ದಾರೆ ಈ ತ್ರಿಕೋನಮಿತಿ ಅನುಪಾತಗಳು. ಯಾವುದು? ಕೆಲವು ವಿಶೇಷವಾದಂತಹ ಕೋನಗಳಿವೆ. 0 ಡಿಗ್ರಿ, 30 ಡಿಗ್ರಿ, 45 ಡಿಗ್ರಿ, 60 ಡಿಗ್ರಿ ಮತ್ತು 90 ಡಿಗ್ರಿ. ಈ 5 ಕೋನಗಳ ಎಲ್ಲಾ ತ್ರಿಕೋನಮಿತಿ ಅನುಪಾತಗಳ ಬೆಲೆಗಳನ್ನು ಕಂಡುಹಿಡಿಯುವಂತಹ ಒಂದು ಕೋಷ್ಟಕವನ್ನು ಸುಲಭವಾಗಿ ಹೇಗೆ ಬರೆಯುವುದು ಅಂತ ಶಾಲೆಗಳಲ್ಲಿ ನಿಮಗೆ ಕಲಿಸಿಕೊಟ್ಟಿದ್ದಾರೆ. ಈ ಕೋಷ್ಟಕವನ್ನು ನಿಮ್ಮ ಉತ್ತರ ಪತ್ರಿಕೆಯ ಕೊನೆಯ ಪುಟದಲ್ಲಿ ಬರೆದು ಬಿಡಿ. ಅದಕ್ಕೆ 1 ನಿಮಿಷದಿಂದ 2 ನಿಮಿಷ ಸಾಕು. ನಿಮ್ಗೆ 5 ನಿಮಿಷ ಗ್ಯಾಪ್ ಇರ್ತದೆ. ಉತ್ತರ ಪತ್ರಿಕೆ ಮತ್ತು ಪ್ರಶ್ನೆ ಪತ್ರಿಕೆ ನಡುವೆ 5 ನಿಮಿಷ ಗ್ಯಾಪ್ ಇರ್ತದೆ. ನೀವು 2 ನಿಮಿಷಗಳಲ್ಲಿ ವೇಗವಾಗಿ ಒಂದು ರಫ್ ಆಗಿ ಬರೀರಿ. ಚಂದ ಆಗ್ಬೇಕಂತಿಲ್ಲ, ರಫ್ ಆಗಿ ಆ ಇಡೀ ಕೋಷ್ಟಕವನ್ನು ಬರೆದು ಹಾಕಿ. ಆ ಕೋಷ್ಟಕವನ್ನು ಬರೆದ್ರೆ ನಿಮ್ಗೆ ಇಂತಹ ಲೆಕ್ಕಗಳು ಬಂದ್ರೆ ಆ ಕೋಷ್ಟಕವನ್ನು ನೋಡಿ ಬೆಲೆಗಳನ್ನು ಬರೀಲಿಕ್ಕೆ ಸಾಧ್ಯ ಆಗ್ತದೆ. ಇಲ್ಲದಿದ್ರೆ ನೀವು ತುಂಬಾ ಟೈಮ್ ವೇಸ್ಟ್ ಮಾಡಬೇಕಾಗ್ತದೆ. sin 30ಯ ಬೆಲೆ ಎಷ್ಟು, cos 60ಯ ಬೆಲೆ ಎಷ್ಟು ಅಂತ ಲೆಕ್ಕ ಯೋಚನೆ ಮಾಡಿ ಕುತ್ಕೊಳ್ಳಿಕ್ಕೆ ನಿಮ್ಗೆ ತುಂಬಾ ಟೈಮ್ ತಗೊಳ್ತದೆ. ಆದ್ರಿಂದ ಮತ್ತೆ ಕೊನೆಗೆ ಎಲ್ಲ ನೀವು ಉತ್ತರ ಪತ್ರಿಕೆ ವಾಪಸ್ ಕೊಡುವ ಕೋಷ್ಟಕವನ್ನು ಬೇಕಾದ್ರೆ ಹೊಡೆದಾಕಿ, ಮತ್ತೆ ಅಗತ್ಯ ಇಲ್ಲ. ಸರಿ, ಈಗ sin 30ಯ ಬೆಲೆ ನಮ್ಗೆ ಗೊತ್ತಿರಬೇಕು, ಅದು ಅರ್ಧ, ಮೈನಸ್ cos 60 ಡಿಗ್ರಿಯ ಬೆಲೆ ಕೂಡ ಅರ್ಧವೇ. ಅರ್ಧ ಮೈನಸ್ ಅರ್ಧ, ಒಂದು ಸಂಖ್ಯೆಯಿಂದ ಅದೇ ಸಂಖ್ಯೆಯನ್ನು ಕಳೆದರೆ ಯಾವಾಗಲೂ ಉತ್ತರ 0 ಆಗಿರ್ತದೆ. ಸರಿ, ಇದರ ಉತ್ತರ 0. 13ನೇ ಪ್ರಶ್ನೆಗೆ ಹೋಗೋಣ. ಎ ಎಂಬುದು ಒಂದು ಯಾದೃಚ್ಛಿಕ ಪ್ರಯೋಗದ ಘಟನೆಯಾಗಿದ್ದು P ಆಫ್ ಎ ಅನುಪಾತ P ಆಫ್ ಎ ಅಲ್ಲ, P ಆಫ್ ನಾಟ್ ಎ ಅಂತ ಹೇಳ್ತೇವೆ, ಎ ಅಲ್ಲದ್ದು ಅಂತ ಹೇಳಿ, ಸಮ 6:15. ಆದರೆ P ಆಫ್ ನಾಟ್ ಎ, P ಆಫ್ ಎ ಅಲ್ಲದ್ದು, ಇದರ ಬೆಲೆ ಎಷ್ಟು ಅಂತ ಕಂಡು ಹಿಡಿಬೇಕು. ನೋಡಿ, ಉತ್ತರ ಕೊಟ್ಟಿದ್ದಾರಲ್ಲಿ. ನಾವು ಅನುಪಾತವನ್ನು ಭಿನ್ನರಾಶಿ ರೂಪದಲ್ಲಿ ಕೂಡ ಬರಿಬಹುದು. P ಆಫ್ ಎ ಅನುಪಾತ P ಆಫ್ ನಾಟ್ ಎ, ಇದನ್ನು P ಆಫ್ ಎ ಭಾಗಿಸು P ಆಫ್ ನಾಟ್ ಎ ಅಂತ ಬರಿಬಹುದು. ಅದೇ ರೀತಿ 6:15 6 ಭಾಗಿಸು 15 ಅಂತ ಬರಿಬಹುದು. ಈಗ ಓರೆ ಗುಣಾಕಾರ ಮಾಡಿದ್ದಾರೆ. 6 ಗುಣಿಸು P ಆಫ್ ಎ ನಾಟ್ ಸಮ 15 ಗುಣಿಸು P ಆಫ್ ಎ ಅಂತ ಕೊಟ್ಟಿದ್ದಾರೆ. 6 ಗುಣಿಸು P ಆಫ್ ಎ ನಾಟ್ ಹಾಗೆ ಇರಲಿ, ಸಮ 15 ಕೂಡ ಹಾಗೆ ಇರಲಿ. ಈಗ P ಆಫ್ ಎ ಯನ್ನು ಅಲ್ಲಿಂದ ತೆಗೆದು ಬೇರೆ ಬರಿಬೇಕು. ಏನು? P ಆಫ್ ಎ ಅಂದರೆ ಅದು 1 ಮೈನಸ್ P ಆಫ್ ನಾಟ್ ಎ ಆಗಿರುತ್ತದೆ. ಸರಿ ಅಲ್ವಾ? ನೆನ್ಪಿಟ್ಕೊಳ್ಳಿ. ಇದು ಏನು ಅಂತ ನಾನು ವಾಕ್ಯ ರೂಪದಲ್ಲಿ ಹೇಳ್ತೇನೆ. ಒಂದು ಘಟನೆಯ ಸಂಭವನೀಯತೆ, 2 ಘಟನೆಗಳಿವೆ. ಆ 2 ಘಟನೆಗಳು ಎಂತಹ ಘಟನೆಗಳು ಅಂತ ಹೇಳಿದ್ರೆ ಅವುಗಳು ಪೂರಕ ಘಟನೆಗಳು ಅಂತ ಹೇಳ್ತೇವೆ. ಒಂದು ಘಟನೆ ಎ ಆದರೆ ಅದರ ಪೂರಕ ಘಟನೆಗೆ ನಾವು ಎ ನಾಟ್ ಅಂತ ಹೇಳ್ತೇವೆ. 2 ಪೂರಕ ಘಟನೆಗಳ ಸಂಭವನೀಯತೆಗಳ ಮೊತ್ತ ಯಾವಾಗಲೂ 1 ಆಗಿರುತ್ತದೆ. ಮತ್ತೊಮ್ಮೆ ಹೇಳ್ತೇನೆ, 2 ಪೂರಕ ಘಟನೆಗಳ ಸಂಭವನೀಯತೆಗಳ ಮೊತ್ತ ಯಾವಾಗಲೂ 1ಕ್ಕೆ ಸಮವಾಗಿರುತ್ತದೆ. ಒಂದು ಘಟನೆ P ಆಫ್ ಎ ಆದರೆ, ಅಂದ್ರೆ ಒಂದು ಘಟನೆಯ ಸಂಭವನೀಯತೆ P ಆಫ್ ಎ ಆದರೆ, ಅದರ ಪೂರಕ ಘಟನೆಯ ಸಂಭವನೀಯತೆ P ಆಫ್ ನಾಟ್ ಎ ಆದರೆ P ಆಫ್ ಎ ಪ್ಲಸ್ P ಆಫ್ ನಾಟ್ ಎ ಸಮ 1. ಆಗ P ಆಫ್ ಎ ಅನ್ನು ನಾವು 1 ಮೈನಸ್ P ಆಫ್ ಎ ನಾಟ್ ಅಂತ ಬರಿಬಹುದು. ಸರಿ, ನೆಕ್ಸ್ಟ್ ಸ್ಟೆಪ್ ನಲ್ಲಿ 15ರಿಂದ ಗುಣಿಸಿದ್ದಾರೆ. ಎಡಪಾರ್ಶ್ವ ಹಾಗೆ ಇದೆ, ಬಲಪಾರ್ಶ್ವದಲ್ಲಿ 15 ಗುಣಿಸು 1 15, 15 ಗುಣಿಸು ಮೈನಸ್ P ಆಫ್ ನಾಟ್ ಎ ಅಂದರೆ 15 P ಆಫ್ ನಾಟ್ ಎ ಆಯ್ತು. ಅದನ್ನು ಎಡಪಾರ್ಶ್ವಕ್ಕೆ ತಂದಿದ್ದಾರೆ. 6 P ಆಫ್ ನಾಟ್ ಎ ಪ್ಲಸ್ 15 P ಆಫ್ ನಾಟ್ ಎ ಸಮ 15. ಈಗ 6 ಮತ್ತು 15 ಕೂಡಿಸಿದ್ರೆ 21 P ಆಫ್ ನಾಟ್ ಎ ಆಯ್ತು, ಸಮ 15. 21 ಬಲಬದಿ ವರ್ಗಾಯಿಸಿದರೆ ಭಾಗಿಸು 21 ಆಗ್ತದೆ. P ಆಫ್ ನಾಟ್ ಎ ಸಮ 15 ಭಾಗಿಸು 21 ಸಮ, ಅದನ್ನು ಸರಳೀಕರಿಸಬಹುದು,
ಸರಳೀಕರಿಸದಿದ್ರೂ ಕೂಡ ಫುಲ್ ಮಾರ್ಕ್ಸ್ ಸಿಗ್ತದೆ ನಿಮ್ಗೆ. ಅದು 3ರಿಂದ ಭಾಗಿಸಿ ಹೋಗುವಂತಹ ಸಂಖ್ಯೆಗಳಾಗಿವೆ. 3 5 15, 3 7 21. ಆದ್ದರಿಂದ ಸಂಭವನೀಯತೆ 5/7. ಮತ್ತೊಂದು ವಿಧಾನ ಕೊಟ್ಟಿದ್ದಾರೆ ನೋಡಿ ವಿದ್ಯಾರ್ಥಿಗಳೇ. ಇದು 1 ಮಾರ್ಕಿನ ಪ್ರಶ್ನೆ ಆಗಿರುವ ಕಾರಣ ಇಷ್ಟೆಲ್ಲ ವಿವರವಾಗಿ ನೀವು ಬರೆಯುವಂತಹ ಅವಶ್ಯಕತೆ ಇಲ್ಲ. 1 ಅಂಕದ ಪ್ರಶ್ನೆಗಳ ವಿಶೇಷತೆ ಏನು ಅಂತ ಹೇಳ್ತಾನೆ. ಪರೀಕ್ಷೆಯಲ್ಲಿ 1 ಅಂಕದ ಪ್ರಶ್ನೆಗೆ ಉತ್ತರ ಮಾತ್ರ ಸರಿಯಾಗಿದ್ದರೆ ಸಾಕು. ನೀವು ಮಾಡುವಂತಹ ವಿಧಾನಗಳಿಗೆ ಮಾರ್ಕು ಇರೋದಿಲ್ಲ. 1 ಮಾರ್ಕಿನ ಪ್ರಶ್ನೆ ಹೇಳ್ತಾ ಇದ್ದೇನೆ ನಾನು. 2 3 4 5 ಮಾರ್ಕಿನ ಪ್ರಶ್ನೆಗಳಿಗಲ್ಲಿ ವಿಧಾನಕ್ಕೂ ಸ್ಟೆಪ್ಸ್ಗಳಿಗೂ ಕೂಡ ಮಾರ್ಕ್ ಇದೆ. ಆದರೆ 1 ಅಂಕದ ಪ್ರಶ್ನೆಗೆ ನೀವು ಯಾವ ವಿಧಾನ ಬೇಕಾದರೂ ಮಾಡಿ, ಅದು ಮೌಲ್ಯಮಾಪನ ಮಾಡುವವರಿಗೆ ಅಗತ್ಯವೇ ಇಲ್ಲ. 1 ಮಾರ್ಕಿನ ಪ್ರಶ್ನೆಗೆ ಕೊನೆಯ ಉತ್ತರ ಸರಿಯಾಗಿದ್ದರೆ ಸಾಕು. ಆದ್ದರಿಂದ ನೀವು ಯಾವ ವಿಧಾನ ಬೇಕಾದರೂ ಮಾಡಬಹುದು. ಕೇವಲ ಉತ್ತರ ಬರೆದರೂ ಆಗ್ತದೆ. ಪರ್ಯಾಯ ವಿಧಾನ ನೋಡೋಣ ನೋಡಿ. ಇದು ವಿಧಾನ ನೀವು ಅನುಸರಿಸಬಹುದು. 6 ಮತ್ತು 15 ಕೂಡಿಸಬೇಕು, 21 ಆಯ್ತು. ಈಗ ಪಿ ಆಫ್ ನಾಟ್ ಎ ಅಲ್ಲಿ 2ನೇ ಸ್ಥಾನದಲ್ಲಿತ್ತದು ಸಮಾನುಪಾತದಲ್ಲಿ. ಎಡಬದಿಯಲ್ಲಿ 2ನೇ ಅನುಪಾತ ಪಿ ಆಫ್ ನಾಟ್ ಎ ಇತ್ತು, ಬಲಬದಿಯಲ್ಲಿ 2ನೇ ಪದ 15 ಇತ್ತು. ಆದ್ದರಿಂದ ಪಿ ಆಫ್ ನಾಟ್ ಎ ಬರೆಯುವಾಗ ನಾವು ಅಂಶದಲ್ಲಿ 15 ತಗೊಳ್ಬೇಕು. ಕೆಳಗೆ 6 ಮತ್ತು 15 ಟೋಟಲ್ ಬರಿಬೇಕು. 15/21 5/7. 1 ಮಾರ್ಕಿಗೆ ಕೇಳಿದರೆ ನೀವು ಇಷ್ಟೇ ಮಾಡಿದರೆ ಸಾಕಾಗ್ತದೆ. ಆದರೆ ಇದೇ ಪ್ರಶ್ನೆಯನ್ನು ಒಂದು ವೇಳೆ 2 ಮಾರ್ಕಿಗೆ ಕೇಳಿದ್ರೆ ಆಗ ಮೊದಲು ಮಾಡಿದ ವಿಧಾನ ಪೂರ್ತಿ ಬರಿಬೇಕಾಗ್ತದೆ. ಸರಿ, 14ನೇ ಪ್ರಶ್ನೆಗೆ ಹೋಗೋಣ. ಕೊನೆಯ 1 ಅಂಕದ ಪ್ರಶ್ನೆ ಇದು. ಒಂದು ವೃತ್ತದಲ್ಲಿ ತ್ರಿಜ್ಯ ಆರ್ ಮತ್ತು ಡಿಗ್ರಿಗಳಲ್ಲಿ ಕೋನದ ಅಳತೆ ಥೀಟಾ, ಕೋನ ಥೀಟಾ ಅಂತ ಹೇಳಿದ್ದಾರೆ. ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಕಂಡುಹಿಡಿಯುವ ಸೂತ್ರ. ಇದಕ್ಕೆ ನಾವು ರಿಕಾಲ್ ಮಾಡಿ ಸ್ಮರಣೆಗೆ ತಂದುಕೊಂಡು ಬರೆಯುವಂತಹ ಪ್ರಶ್ನೆಗಳಿದು. ನಾವು ಎಲ್ಲ ಸೂತ್ರಗಳನ್ನು ಕಂಠಪಾಠ ಮಾಡಿರ್ತೇವೆ ವಿದ್ಯಾರ್ಥಿಗಳೇ. ನೀವೊಂದು ಸೂತ್ರಗಳ ಪಟ್ಟಿ ತಯಾರಿಸಿಕೊಂಡ್ರೆ ಉತ್ತಮ. ನಮ್ಮ 10ನೇ ತರಗತಿ ಗಣಿತ ವಿಷಯದ ಪಠ್ಯಪುಸ್ತಕದಲ್ಲಿ ಬರುವಂತಹ ಎಲ್ಲ ಸೂತ್ರಗಳನ್ನು ಪಟ್ಟಿ ಮಾಡಿಕೊಂಡು, ನಿಮ್ಮ ಶಿಕ್ಷಕರು ಕೊಟ್ಟಿರ್ಬೋದು ನಿಮ್ಗೆ, ಆ ಎಲ್ಲ ಸೂತ್ರಗಳನ್ನು ಕಂಠಪಾಠವೂ ಮಾಡಬಹುದು. ಅಥವಾ ನೀವು ಪ್ರತಿಯೊಂದು ಸೂತ್ರದ ಒಂದು 4-5 ಲೆಕ್ಕಗಳನ್ನು ಮಾಡಿದರೆ ಆ ಎಲ್ಲ ಸೂತ್ರಗಳು ತನ್ನಿಂದ ತಾನೇ ನಿಮ್ಗೆ ಕಂಠಪಾಠ ಆಗ್ತವೆ. ಯಾಕೆ ಕಂಠಪಾಠ ಮಾಡಬೇಕು ಅಂತ ಹೇಳಿದ್ರೆ 2ರಿಂದ 3 ಸೂತ್ರಗಳು ನಿಮ್ಗೆ 1 ಮಾರ್ಕಿಗೆ 2 ಸೂತ್ರಗಳನ್ನಾದ್ರೂ ಖಂಡಿತ ಕೇಳ್ತಾರೆ. ಅದರ ಜೊತೆಗೆ ಆ ಸೂತ್ರಗಳ ಅರಿವು ಚೆನ್ನಾಗಿದ್ರೆ ಅನೇಕ 2 ಅಂಕ 3 ಅಂಕ 4 ಅಂಕ ಪ್ರಶ್ನೆಗಳನ್ನು ಕೂಡ ಬಿಡಿಸ್ಲಿಕ್ಕೆ ನಿಮ್ಗೆ ಸಹಕಾರಿ ಆಗ್ತದೆ. ಸರಿ, ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ನಮ್ಗೆ ಗೊತ್ತು. θ/360 ಗುಣಿಸು πr² ಅನ್ನುವಂಥದ್ದು ಗೊತ್ತು. ಅಲ್ಲಿಗೆ 1 ಅಂಕದ ಪ್ರಶ್ನೆಗಳು ನಮಗೆ ಮುಕ್ತಾಯ ಆಗಿದೆ ಅಂತೆ ಭಾವಿಸ್ತೇನೆ. 2 ಅಂಕದ ಪ್ರಶ್ನೆಗಳಿಗೆ ಹೋಗೋಣ ವಿದ್ಯಾರ್ಥಿಗಳೇ. ಸಾರಿ, 1 ಅಂಕದ ಪ್ರಶ್ನೆಗಳು ಮುಕ್ತಾಯ ಆಗ್ಲಿಲ್ಲ, ಕ್ಷಮಿಸಿ. 8 ಪ್ರಶ್ನೆ ಅಂತ ಹೇಳಿದ್ದೇನೆ. 8 + 8 16 ಕರೆಕ್ಟ್. 14ನೇ ಹಳೇ ಪ್ರಶ್ನೆ ಪತ್ರಿಕೆಯಲ್ಲಿ 14ನೇ ಪ್ರಶ್ನೆ ಕೊನೆಯದಾಗಿತ್ತು. ಈ ವರ್ಷ 1 ಅಂಕದ ಪ್ರಶ್ನೆ 8 ಮಾಡಿದ್ದಾರೆ. ಕಳೆದ ವರ್ಷ 6 ಇತ್ತು, ಆದ್ದರಿಂದ ನನಗೆ ಕನ್ಫ್ಯೂಸ್ ಆಯಿತು. 15ನೇ ಮತ್ತು 16ನೇ ಪ್ರಶ್ನೆಗಳು ಕೂಡ 1 ಅಂಕದ ಪ್ರಶ್ನೆಗಳೇ ಆಗಿವೆ. ನಾನು ಆಗ್ಲೇ ಹೇಳಿದೆ 2-3 ಸೂತ್ರಗಳನ್ನು ಕೇಳ್ತಾರೆ ಅಂತ ಹೇಳಿದ್ದೇನೆ. ನೋಡಿ, ಮತ್ತೊಂದು ಸೂತ್ರ. ಅರ್ಧಗೋಳದ ಘನಫಲವನ್ನು ಕಂಡುಹಿಡಿಯುವ ಸೂತ್ರವನ್ನು ಬರೆಯಿರಿ. ಇದನ್ನು ನೀವು 10ನೇ ತರಗತಿಯಲ್ಲಿ ಕಲ್ತಿದ್ದೀರಿ. ಹಾಗೆ ಇದೇ ಸೂತ್ರವನ್ನು 9ನೇ ತರಗತಿಯಲ್ಲಿ ಕೂಡ ಅಲ್ಲಿ ಕ್ಷೇತ್ರಗಣಿತ ಪಾಠದಲ್ಲಿ ನೀವು ಕಲ್ತಿದ್ದೀರಿ. ಅರ್ಧಗೋಳದ ಘನಫಲ ಕಂಡುಹಿಡಿಯುವ ಸೂತ್ರ V = 2/3 πr3. ಇಷ್ಟೇ ಬರೆದ್ರೆ ಸಾಕು. ನೀವು ರಿಕಾಲ್ ಮಾಡಬೇಕು, ನಿಮ್ಮ ಮನಸ್ಸಿನಲ್ಲಿರ್ತದೆ ಅದು, ಅದನ್ನು ಸ್ಮರಣೆಗೆ ತಂದುಕೊಂಡು ಉತ್ತರ ಬರಿಬೇಕಾಗ್ತದೆ. 16ನೇ ಪ್ರಶ್ನೆ, ಇದು ಕೊನೆಯ 1 ಮಾರ್ಕಿನ ಪ್ರಶ್ನೆ. ಈಗ 16ನೇ ಪ್ರಶ್ನೆ. ತ್ರಿಜ್ಯ 21 ಸೆಂಟಿಮೀಟರ್ ಇರುವ ಒಂದು ವೃತ್ತದ ಕಂಸದಿಂದ ಕೇಂದ್ರದಲ್ಲಿ ಉಂಟಾಗುವ ಕೋನವು 60 ಡಿಗ್ರಿ ಆಗಿದ್ದರೆ ಕಂಸದ ಉದ್ದ ಕಂಡುಹಿಡಿಯಿರಿ. ನೋಡಿ, ಕಂಸದ ಉದ್ದವನ್ನು ಕಂಡುಹಿಡಿಯುವ ಸೂತ್ರ ಕೂಡ ನಮ್ಗೆ ಗೊತ್ತಿರಬೇಕು. ಕಂಸದ ಉದ್ದ ಕಂಡುಹಿಡಿಯುವ ಸೂತ್ರ θ/360 ಗುಣಿಸು 2πr. ಸ್ವಲ್ಪ ಮೇಲೆ ಹೋಗಿ ಸ್ಕ್ರೋಲ್ ಮಾಡಿ. ರೈಟ್, ಸಾಕು. ಪೂರ್ತಿ ಉತ್ತರ ಇನ್ನೊಂದು ಸ್ಟೆಪ್ ಸಾಕು. ಕಂಸದ ಉದ್ದ ಕಂಡುಹಿಡಿಯುವ ಸೂತ್ರ θ/360 ಡಿಗ್ರಿ ಗುಣಿಸು 2πr. ಥೀಟಾದ ಬೆಲೆ ಪ್ರಶ್ನೆಯಲ್ಲಿ ಕೊಟ್ಟಿದ್ದಾರೆ. 60/360
ಗುಣಿಸು, ಸೂತ್ರದಲ್ಲಿ 2 ಇದೆ, ಗುಣಿಸು, ಪೈ ಇದೆ, ಪೈ ಬೆಲೆ 7ನೇ 22 ಹಾಕಿ ಗುಣಿಸು, ಆರ್ ಅಂದರೆ ತ್ರಿಜ್ಯ, ಅದರ ಬೆಲೆ 21. ಸರಳೀಕರಿಸಲಿಕ್ಕಾಗ್ತದೆ. 7 1 ಸಲ 7, 7 3 21, ಆದ್ರಿಂದ ಅಲ್ಲಿ 7 ಹೋಯ್ತು, 21ರ ಬದಲಿಗೆ 3 ಅಂತ ಬರೆದಿದ್ದಾರೆ ನೋಡಿ. ಅಲ್ಲಿ 2 ಮತ್ತು 3 ಗುಣಿಸಿದೆ, ಗುಣಿಸಿದ್ರೆ 6 ಆಗ್ತದೆ. 2 ಮತ್ತು 3 ಅಂಶದಲ್ಲಿ 2 ಮತ್ತು 3 ಗುಣಿಸಿದ್ರೆ 6 ಆಗ್ತದೆ. ಛೇದದಲ್ಲಿ ಕೂಡ 6 ಇದೆ. 6 6 ನೀವು ಡೈರೆಕ್ಟ್ ಆಗಿ ಕ್ಯಾನ್ಸಲ್ ಮಾಡಬಹುದು. ಆದ್ರಿಂದ ಉತ್ತರ 1 ಗುಣಿಸು 22 22 ಸೆಂಟಿಮೀಟರ್. ಇದು ಕಂಸದ ಉದ್ದ. ಅಲ್ಲಿಗೆ 1 ಅಂಕದ ಪ್ರಶ್ನೆಗಳು ಮುಕ್ತಾಯ ಆಯಿತು. ರೋಮನ್ ಅಂಕೆ 3 ಲಘು ಉತ್ತರದ ಪ್ರಶ್ನೆಗಳು. 1 ಅಂಕದ್ದು ಅತಿ ಲಘು ಉತ್ತರ, 2 ಅಂಕದ್ದು ಲಘು ಉತ್ತರ. ಸರಿ, 3-4 ಸ್ಟೆಪ್ ನಲ್ಲಿ ಇಂತಹ ಲೆಕ್ಕಗಳನ್ನು ನಾವು ಮಾಡಬೇಕಾಗ್ತದೆ. 2 ಅಂಕದ ಪ್ರಶ್ನೆಗಳು ಇದು ಕೂಡ 8 ಇವೆ. ಅಂದ್ರೆ 17ನೇ ಪ್ರಶ್ನೆಯಿಂದ 24ನೇ ಪ್ರಶ್ನೆಯವರೆಗೆ 2 ಅಂಕದ ಪ್ರಶ್ನೆಗಳು. 17ನೇ ಪ್ರಶ್ನೆ ವಾಸ್ತವ ಸಂಖ್ಯೆಗಳು ಪಾಠದಿಂದ ಕೊಟ್ಟಿದ್ದಾರೆ. ನಿಮಗೆ ತುಂಬಾ ಪರಿಚಯ ಇರುವಂತಹ ಒಂದು ಪ್ರಶ್ನೆ, ಅತ್ಯಂತ ಸುಲಭವಾಗಿರುವಂತಹ ಪ್ರಶ್ನೆ. ಬಹುಶಃ ನಮ್ಮ ಇಡೀ ಜಿಲ್ಲೆಯಲ್ಲಿ ಅಥವಾ ಇಡೀ ಕರ್ನಾಟಕದ ರಾಜ್ಯದಲ್ಲಿ ಅಂತ ಹೇಳ್ಬೋದು, ಸುಮಾರು 90% ಹೆಚ್ಚು ವಿದ್ಯಾರ್ಥಿಗಳು ಇಂತಹ ಪ್ರಶ್ನೆಗಳನ್ನು ಉತ್ತರಿಸ್ತಾರೆ. ಅಥವಾ 100% ಅಂತ ಹೇಳಿದ್ರು ಇನ್ನು ತಪ್ಪಾಗ್ಲಿಕ್ಕಿಲ್ಲ. ಎಲ್ಲ ವಿದ್ಯಾರ್ಥಿಗಳು ಈ ಪ್ರಶ್ನೆಯನ್ನು ಇಷ್ಟಪಡ್ತಾರೆ ಮತ್ತು ಚೆನ್ನಾಗಿ ಉತ್ತರಿಸ್ತಾರೆ. 3 + ವರ್ಗಮೂಲ 5 ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ. ಹೆಚ್ಚಿನ ಪರೀಕ್ಷೆಗಳಲ್ಲಿ ಇಂತಹ ಪ್ರಶ್ನೆಗಳು ಬಂದಿವೆ. 3 + ವರ್ಗಮೂಲ 5 ಒಂದು ಭಾಗಲಬ್ಧ ಸಂಖ್ಯೆ ಆಗಿರಲಿ. ನಾವು ಅಭಾಗಲಬ್ಧ ಸಂಖ್ಯೆ ಅಂತ ಸಾಧಿಸಬೇಕು. ಆದ್ರೆ ನಾವು ಊಹೆ ಮಾಡೋದು ಹೇಗೆ? ಅದೊಂದು ಭಾಗಲಬ್ಧ ಸಂಖ್ಯೆ ಆಗಿರಲಿ ಅಂತ ಊಹೆ ಮಾಡಬೇಕು. ಭಾಗಲಬ್ಧ ಸಂಖ್ಯೆಯ ವ್ಯಾಖ್ಯೆ ನಮಗೆ ಗೊತ್ತು. ಏನು ಭಾಗಲಬ್ಧ ಸಂಖ್ಯೆ ಅಂದರೆ? ಅದು P/Q ರೂಪದಲ್ಲಿ ಇರ್ತದೆ. ಅಲ್ಲಿ P ಮತ್ತು Qಗಳು Z ಗಣದೊಳಗಿರ್ತವೆ, ಅಂದ್ರೆ ಪೂರ್ಣಾಂಕಗಳಾಗಿರ್ತವೆ. ಮತ್ತು Q ಯಾವಾಗಲೂ 0ಗೆ ಸಮವಾಗಿರುವುದಿಲ್ಲ. ಆದ್ರಿಂದ 3 + ವರ್ಗಮೂಲ 5 ಭಾಗಲಬ್ಧ ಸಂಖ್ಯೆ ಆಗಿರುವ ಕಾರಣ 3 + ವರ್ಗಮೂಲ 5 ಸಮ P/Q ಅಂತ ಬರಿಬೇಕು. ಇಲ್ಲಿ P, Q ಗಣಾಂಶ Z, Q ಅಸಮ 0 ಅಂತ ಬರಿಬೇಕು. ನೆಕ್ಸ್ಟ್ ಸ್ಟೆಪ್ ನಲ್ಲಿ ವರ್ಗಮೂಲ 5 ಎಡಬದಿಯಲ್ಲಿ ಉಳಿಸಿಕೊಳ್ಬೇಕು. ಆ 3 ಬಲಬದಿಗೆ ವರ್ಗಾಯಿಸಬೇಕು. ವರ್ಗಮೂಲ 5 ಸಮ P/Q +3 ಬಲಬದಿಗೆ ಬಂದ್ರೆ -3 ಆಗ್ತದೆ. ಈಗ ಬಲಬದಿಯಲ್ಲಿ P/Q -3 ಇದನ್ನು ಸಮಛೇದ ತಗೊಂಡು ಕಳಿಬೇಕು. 3 ಅಂದರೆ ಅದರ ಛೇದ 1 ಇದೆ. ಮೊದಲನೇ ಪದದಲ್ಲಿ ಛೇದ Q, ಎರಡನೇ ಪದದಲ್ಲಿ ಛೇದ 1. Q ಮತ್ತು 1 ಇವುಗಳ ಲಸ ಅಥವಾ ಸಮಛೇದ Q ಆಗಿರ್ತದೆ. ಮೊದಲನೇ ಅಂಶ P ಹಾಗೆ ಇದೆ. ಎರಡನೇ ಛೇದ ಅಲ್ಲಿ 1 ಇತ್ತು, ನಾವು ಗುಣಿಸು 3 ಮಾಡಿದ್ದೇವೆ. ಅಂಶ 3ಕ್ಕೆ ಕೂಡ ಗುಣಿಸು Q ಮಾಡಬೇಕು. 3 ಗುಣಿಸು Q 3Q ಆಗ್ತದೆ. P - 3Q ಪೂರ್ಣ ಭಾಗಿಸು Q ಆಯ್ತು. ಬಲಬದಿ ಎಡಬದಿಯಲ್ಲಿ ವರ್ಗಮೂಲ 5 ಇದೆ. ವರ್ಗಮೂಲ 5 ಅನ್ನುವಂಥದ್ದು ಅದೊಂದು ಅಭಾಗಲಬ್ಧ ಸಂಖ್ಯೆ ಅಂತ ನಮ್ಗೆ ಚೆನ್ನಾಗಿ ಗೊತ್ತು. ವರ್ಗಮೂಲ 5 ಚೆನ್ನಾಗಿ ನಮ್ಗೆ ಗೊತ್ತು. ಏನದು? ಅದೊಂದು ಅಭಾಗಲಬ್ಧ ಸಂಖ್ಯೆ. ಯಾಕೆಂದ್ರೆ ನಾವು ವಾಸ್ತವ ಸಂಖ್ಯೆಗಳು ಪಾಠದಲ್ಲಿ ಕಲ್ತಿದ್ದೇವೆ. ಒಂದು ಅವಿಭಾಜ್ಯ ಸಂಖ್ಯೆಯ ವರ್ಗಮೂಲ ಅದು ಯಾವಾಗಲೂ ಕೂಡ ಅಭಾಗಲಬ್ಧ ಸಂಖ್ಯೆ ಆಗಿರುತ್ತದೆ. 5 ಅಂದರೆ ಅವಿಭಾಜ್ಯ ಸಂಖ್ಯೆ, ಅದರ ವರ್ಗಮೂಲ 5 ಅದು ಯಾವಾಗಲೂ ಕೂಡ ಅಭಾಗಲಬ್ಧ ಸಂಖ್ಯೆ ಅಂತ ನಮಗೂ ಚೆನ್ನಾಗಿ ಗೊತ್ತು. ಈಗ ಬಲಬದಿಯಲ್ಲಿ ನೋಡೋಣ. P ಅಂದರೆ ಪೂರ್ಣಾಂಕ, Q ಕೂಡ ಪೂರ್ಣಾಂಕ. Q ಪೂರ್ಣಾಂಕವಾದರೆ 3Q ಕೂಡ ಪೂರ್ಣಾಂಕವಾಗುತ್ತದೆ. P ಪೂರ್ಣಾಂಕ, 3Q ಕೂಡ ಪೂರ್ಣಾಂಕ. ಪೂರ್ಣಾಂಕದಿಂದ ಪೂರ್ಣಾಂಕವನ್ನು ಕಳೆದರೆ ಅದು ಕೂಡ ಪೂರ್ಣಾಂಕವೇ ಆಗಿರ್ತದೆ. ಆದ್ದರಿಂದ ಅಂಶ ಪೂರ್ತಿ ಅಂದರೆ P - 3Q ಇದು ಒಂದು ಪೂರ್ಣಾಂಕ ಆಯಿತು. ಛೇದ ಕೂಡ Q ಇದೆ, ಅದು ಕೂಡ ಪೂರ್ಣಾಂಕ ಮತ್ತು 0 ಅಲ್ಲ. ಹೀಗೆ ಬಲಬದಿಯಲ್ಲಿ ಪೂರ್ಣಾಂಕ ಭಾಗಿಸು ಪೂರ್ಣಾಂಕ ಇದೆ ಮತ್ತು ಛೇದ ಅದು 0 ಅಲ್ಲ. ಆದ್ದರಿಂದ P - 3Q ಪೂರ್ಣ ಭಾಗಿಸು Q ಅನ್ನುವಂಥದ್ದು ಒಂದು ಭಾಗಲಬ್ಧ ಸಂಖ್ಯೆಯಾಗಿದೆ. ನೋಡಿ, ಇಲ್ಲಿ ವಾಕ್ಯ ಕೊಟ್ಟಿದ್ದಾರೆ. P - 3Q ಪೂರ್ಣ ಭಾಗಿಸು Q ಇದು ಭಾಗಲಬ್ಧ ಸಂಖ್ಯೆಯಾಗಿದೆ. ಅಂತೆಯೇ ವರ್ಗಮೂಲ 5 ಅದೊಂದು ಅಭಾಗಲಬ್ಧ ಸಂಖ್ಯೆ. ಆದ್ದರಿಂದ ನಾವು ಅಭಾಗಲಬ್ಧ ಸಂಖ್ಯೆ ಸಮ ಭಾಗಲಬ್ಧ ಸಂಖ್ಯೆ ಅಂತ ಅಲ್ಲಿ ಸಾಧಿಸಿದ್ದೇವೆ. ವರ್ಗಮೂಲ 5 ಸಮ P - 3Q ಪೂರ್ಣ ಭಾಗಿಸು Q ಅಂದರೆ ಅದೆರಡೂ ಕೂಡ ಭಾಗಲಬ್ಧ ಆಗಿರ್ಬೇಕು ಅಥವಾ ಎರಡು ಕೂಡ ಅಭಾಗಲಬ್ಧ ಆಗಿರ್ಬೇಕು. ಅದು ಆದ್ರೆ ಇಲ್ಲಿ ಏನಾಗಿದೆ? ವರ್ಗಮೂಲ 5 ಅಂದ್ರೆ ಅಭಾಗಲಬ್ಧ, ಬಲಬದಿಯಲ್ಲಿ ಭಾಗಲಬ್ಧ ಇದೆ.
ಅಭಾಗಲಬ್ಧ ಮತ್ತು ಭಾಗಲಬ್ಧ ಸಂಖ್ಯೆಗಳು ಸಮವಾಗಿರ್ಲಿಕ್ಕೆ ಸಾಧ್ಯವೇ ಇಲ್ಲ. ಇದೆಲ್ಲ ಎಡವಟ್ಟಾಯ್ತು ನಮ್ಗೆ. ಯಾಕೆ ಈ ತರಹ ಎಡವಟ್ಟಾಗಿದೆ ಅಂತ ಹೇಳಿದ್ರೆ, ಅಥವಾ ಯಾಕೆ ಇಂತಹ ವೈರುಧ್ಯ ಉಂಟಾಗಿದೆ ಅಂತ ಹೇಳಿದ್ರೆ, ನಾವು ಪ್ರಾರಂಭದಲ್ಲಿ ಮಾಡಿದಂತಹ ಊಹೆ ತಪ್ಪಾಗಿದೆ. ಆದ್ದರಿಂದ ನಮ್ಮ ಊಹೆಯನ್ನು ಸರಿಪಡಿಸಿಕೊಳ್ಳೋಣ. 3 + ವರ್ಗಮೂಲ 5 ಅನ್ನುವಂಥದ್ದು ಅದು ಅಭಾಗಲಬ್ಧ ಸಂಖ್ಯೆ ಅಂತ ನಿರ್ಧಾರಕ್ಕೆ ಬರಬಹುದು. ಸರಿ, ಮುಂದೆ ವಿದ್ಯಾರ್ಥಿಗಳೇ 5 ಪುಟ ಅಂದರೆ ನಾವು ಇಷ್ಟು 17 ಪ್ರಶ್ನೆಗಳನ್ನು ಇವತ್ತು ಅಭ್ಯಾಸ ಮಾಡಿದ್ದೇವೆ. ಈ ಪ್ರಶ್ನೆ ಪತ್ರಿಕೆಯಲ್ಲಿ ಕೂಡ 38 ಪ್ರಶ್ನೆಗಳಿವೆ. ಉಳಿದಂತಹ ಪ್ರಶ್ನೆಗಳನ್ನು ನಾವು ಮುಂದಿನ ತರಗತಿಯಲ್ಲಿ ಅಭ್ಯಾಸ ಮಾಡೋಣ. ಇವತ್ತು ಮಾಡಿದಂತಹ 17 ಪ್ರಶ್ನೆಗಳು ಮತ್ತು ಹಿಂದಿನ ಪ್ರಶ್ನೆ ಪತ್ರಿಕೆಯ 1 ಪ್ರಶ್ನೆ ಅದರ ಉತ್ತರ, ಇದೆಲ್ಲವನ್ನು ಕೂಡ ಮತ್ತೊಮ್ಮೆ ಚೆನ್ನಾಗಿ ರಿವಿಷನ್ ಮಾಡಿ. ನೀವೀಗ ವೇಗವಾಗಿ ಬರ್ಕೊಂಡಿದ್ದೀರಿ, ನಾನು ಹೇಳಿದ ಮಾತುಗಳನ್ನು ಕೂಡ ಕೇಳ್ಕೊಳ್ತಾ ಇದ್ರಿ. ಆದ್ರೆ ಇನ್ನೊಮ್ಮೆ ನೀವು ಎಲ್ಲ ಪ್ರಶ್ನೆಗಳನ್ನು ಇವತ್ತು ಮನೆಯಲ್ಲಿ 1 ಗಂಟೆ ಸಾಕು ಇನ್ನೊಮ್ಮೆ ರಿವೈಸ್ ಮಾಡಿದ್ರೆ, ಚೆನ್ನಾಗಿ ಕಲಿತು ಅದನ್ನು ನೋಡದೆ ಬರಲಿಕ್ಕೆ ಪ್ರಾಕ್ಟೀಸ್ ಮಾಡಿ, ಖಂಡಿತ ನಿಮಗೆ ಯಶಸ್ಸು ಸಿಗ್ತದೆ ಅಂತ ಹೇಳ್ತೇನೆ. ಆಲ್ ದ ಬೆಸ್ಟ್ ಅಂತ ಹೇಳಿ ಇವತ್ತಿನ ತರಗತಿ ಮುಗಿಸ್ತಾ ಇದ್ದೇನೆ. ಥ್ಯಾಂಕ್ ಯು ವೆರಿ ಮಚ್.